ಭಾರತ ಮಾತಾ. ವೇದಿಕೆ ಮೇಲೆ ಆಸಕ್ತರಾಗುವ ಆದರಣೀಯ ಹಿರಿಯರಿಗೆ ಮತ್ತು ಸಂಗೀತರಿಗೆ ಶ್ರದ್ಧೆಯ ನಮನಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಿಕ್ಷಕೇತರ ಬಂಧುಗಳಿಗೆ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಕೆಲವು ಅಯಾಚಿತವಾಗಿ ನಮಸ್ಕಾರ ವಿಷಯ ಹೇಳಿದೆ. ಬಹಳ ಖುಷಿ ಅನ್ಸೋದು ನಮ್ಗೆ ಯಾವಾಗ ಅಂದರೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳನ್ನ ಮಾತನಾಡಿಸುವಾಗ. ಯಾಕೆ ಹೇಳಿ ಮಾಡೋಣ, ಯಾಕೆ ಹೋಗುದು? ನಾನು ತುಂಬ ಕಡೆ ಪ್ರೋಗ್ರಾಮ್ಗಳಿಗೆ ಹೋಗ್ತೀನಿ, ತುಂಬ ಕಡೆ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡ್ತೀನಿ, ತುಂಬ ಸಾವಿರಾರು ಜನ ಸೇರಿರುವ ಸಭೆಗಳಲ್ಲಿ ಮಾತನಾಡ್ತಿರ್ತೀನಿ. ಅದರಲ್ಲಿ ಬಹಳ ಖುಷಿಯಾಗಲಿ ಯಾವಾಗ ಅಂದರೆ ಯಾವುದೋ ಒಂದು ಸ್ಕೂಲಲ್ಲಿ ಒಂದು 100 ಜನನೋ 200 ಜನನೋ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡೋದು ಬಹಳ ಖುಷಿಯಾಗುತ್ತೆ. ಯಾಕೆ ಅಂತಂದ್ರೆ ನಾನು ಹೇಳಿದ್ದನ್ನ ಆಮೇಲೆ ಕಾರ್ಯರೂಪಕ್ಕೆ ತರಬೇಕಾದವರು ಇದ್ದಾರೆ. ಈಗ ಇಮ್ಯಾಜಿನ್ ಮಾಡಿ, 70 ವರ್ಷ ದಾಟ್ಬಿಟ್ಟಿದೆ, ಅಂಥವ್ರು 150 ಜನ ಇದ್ದಾರೆ. ನಾನು ಅವ್ರ ಮುಂದೆ ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡಿ ಹೋದೆ, ಅವ್ರೇನು ಹೇಳ್ಬೋದು ಹೇಳಿ? ಆಮೇಲೆ ಮನೆಗೆ ಹೋಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವತ್ತು ಅಂತೇಳಿ ನಿದ್ದೆ ಮಾಡ್ಬೋದು. ಬಟ್ ನಾನು ಹುಡುಗರ ಜೊತೆ ಮಾತನಾಡಿದ್ರೆ ಇಲ್ಲಿರೋ ಇಷ್ಟು 100 ಜನರಲ್ಲಿ ಯಾರಾದ್ರೂ ಒಬ್ಬರಿಗೆ ಪ್ರೇರಣೆ ಸಿಕ್ಕಿದ್ರೆ ಏನು ಮಜಾ, ಹೌದೋ ಇಲ್ವೋ? ಅದಕ್ಕೆ ಸ್ವಾಮಿ ವಿವೇಕಾನಂದರು ಮಾತು ಹೇಳ್ತಾರೆ, ಐ ಹ್ಯಾವ್ ಗ್ರೇಟ್ ಫೇತ್ ಇನ್ ಯು ಮೈ ಯಂಗ್ ಫ್ರೆಂಡ್ಸ್. ಹೇಳ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಸ್ವಾಮೀಜಿಯ ಮಾತು, ಎಷ್ಟು ಚೆನ್ನಾಗಿದೆ ನೋಡಿ. ಐ ಹ್ಯಾವ್ ಗ್ರೇಟ್ ಫೇತ್ ಇನ್ ಯು ಮೈ ಯಂಗ್ ಫ್ರೆಂಡ್ಸ್. ಹೆಂಗಿದೆ ಅವರಿಗೆ ವಿಶ್ವಾಸ ಅಂತಂದ್ರೆ, once he says, he goes on to say, what he says is, after 100 years my boys will come. ಸ್ವಾಮೀಜಿ ಹೇಳೋದು in 1897 ಆ ರೇಂಜಲ್ಲಿ ಹೇಳ್ತಾರೆ, after 100 years my boys will come and they will work like lions for the nation. ವಾಹ್, ಏನ್ ಚೆನ್ನಾಗಿದೆ ಕೇಳಲಿಕ್ಕೆ. ಸ್ವಾಮೀಜಿ ಲಯನ್ ಗಿಂತ ಕಡಿಮೆ ಮಾತೇ ಆಡ್ಲಿಲ್ಲ. ನಾವೆಲ್ಲರೂ ನಾಯಿ ಕುರಿ ಕೋಳಿ ಅಂತ ಮಾತಾಡ್ತಿರ್ತೀವಲ್ಲ, ಸ್ವಾಮೀಜಿ ಆಲ್ವೇಸ್ ಸ್ಪೋಕ್ ಅಬೌಟ್ ಲೈಫ್. ಒಂದಿನ ಅವ್ರು ಹೇಳಿದ್ರು, ಬಹಳ ಸ್ವಾಮೀಜಿ ಮಾತು ಎಷ್ಟೆಷ್ಟು ಚೆನ್ನಾಗಿರುತ್ತೆ ನೋಡಿ, ನನಗೆ ಯಾಕೆ ಆ ಮನುಷ್ಯ ಇಷ್ಟ ಅಂತ. ಇಫ್ ಐ ಆಸ್ಕ್ ಯು ಹೂ ಈಸ್ ಯುವರ್ ಫೇವರಿಟ್ ಹೀರೋ? ದರ್ಶನ್ ಸರ್, ಸುದೀಪ್ ಸರ್. ಈಗ ಕೆಲವರಿಗೆ ಏನೋ ಕಾಣ್ತಾರೆ ಅವರು ಸರ್, ಎಷ್ಟು ನೋಡಿ. ಐ ನೋ ರಿಷಬ್ ಇಸ್ ಮೈ ಗುಡ್ ಫ್ರೆಂಡ್. ಸುಮ್ಮನೆ ಕೇಳಿದೆ ಗೊತ್ತೋ ಇಲ್ವೋ ನೋಡೋಣ ಅಂತ. ರಿಷಬ್ ಶೆಟ್ಟಿ ಸರ್ ಅಂತ ಕೆಲವರು ಹೇಳ್ಬೋದು, ಇನ್ನು ಕೆಲವರು ಅಲ್ಲೇ ಕತ್ತಲ್ಲಾಡ್ತಿದ್ದಾರೆ, ನೋ ನೋ ಐ ಹ್ಯಾವ್ ಡಿಫರೆಂಟ್. ನೀವು ನನ್ನನ್ನು ಕೇಳಿದ್ರೆ ಏನೋ ಮೂವರ್ಸೆ ನನ್ನ ಫೇವ್ರೆಟ್ ಇರೋ ಸ್ವಾಮಿ ವಿವೇಕಾನಂದ. ನಥಿಂಗ್ ಲೆಸ್ ದೆನ್ ವಿವೇಕಾನಂದ ಇಸ್ ಮೈ ಫೇವ್ರೆಟ್. ಯಾಕೆ ಒಂದ್ಸಲ ಯಾವಾಗ ಹೇಳಿದ್ರು, ಸ್ವಾಮೀಜಿಗೆ ನೀವು ಮೆಡಿಟೇಷನ್ ಮಾಡ್ತೀರಲ್ಲ, ಹೌ ಡು ಯು ಡು ಮೆಡಿಟೇಷನ್? ಏನ್ ಮಾಡ್ತೀರಾ ಮೆಡಿಟೇಷನ್ ಅಲ್ಲಿ? ಏನಂದಿರ್ಬೋದು ಗೊತ್ತಾ ಸ್ವಾಮೀಜಿ? ಯಾಕೆ ನನ್ನ ಫೇವ್ರೆಟ್ ನೋಡಿ, ವಿವೇಕಾನಂದ ಹೇಳಿದ್ರು, ನಾನು ಸಿಂಹದ ಹೃದಯದ ಮೇಲೆ ಮೆಡಿಟೇಟ್ ಮಾಡ್ತೀನಿ ಅಂತ. ಯಾರು ಮಾತಾಡ್ತಿದ್ದಾರೆ? ತುಂಬಾ ನೀವು ಕೂತ್ಕೊಡ್ಬೇಕು, ಮಕ್ಕಳಿಗೆ ಡಿಸ್ಟರ್ಬ್ ಮಾಡ್ತಾರೆ. ಸಾರಿ. ನಾನು ಸಿಂಹದ ಹೃದಯದ ಮೇಲೆ ಮೆಡಿಟೇಟ್ ಮಾಡ್ತೀನಿ. ಇಮ್ಯಾಜಿನ್ ಮಾಡಿದ್ದೀರಾ? ನಾವಾದ್ರೆ ಏನ್ ಮಾಡ್ತೀವಿ? ರಾಮನ ಮೇಲೆ ಮೆಡಿಟೇಟ್ ಮಾಡ್ತೀನಿ, ಕೃಷ್ಣನ ಮೇಲೆ ಮೆಡಿಟೇಟ್ ಮಾಡ್ತೀನಿ, ಏನೋ ಹೇಳ್ಬೋದು. ಸ್ವಾಮೀಜಿ ಹೇಳ್ತಾರೆ, ಸಿಂಹದ ಹೃದಯದ ಮೇಲೆ ಮೆಡಿಟೇಟ್ ಮಾಡ್ತೀನಿ. ಅಲ್ಟಿಮೇಟ್ಲಿ ಏನಾಗಬೇಕು? ನನ್ನ ಹೃದಯ ಸಿಂಹದ ಹೃದಯ ಆಗಬೇಕು ಅಂತ. ಏನ್ ಚೆನ್ನಾಗಿದೆ ಮಾತು ಮಿತ್ರ. ನಾವು ಯಾರು ಆರ್ಡಿನರಿ ಅಲ್ಲ. ಒಂದ್ಸಲ ನಗ್ನಮುನಿ ತರುಣ್ ಸಾಗರ್ ಕೇಳಿದಿರಿ? ತರುಣ್ ಸಾಗರ್ ಅಂತ, ತರುಣ್ ಸಾಗರ್ ಗೊತ್ತಿರಲೇಬೇಕು. ನಗ್ನ ಮುನಿ ತರುಣ್ ಸಾಗರ್ ಅಂತ, ಒನ್ ಆಫ್ ದ ಪಾಪ್ಯುಲರ್ ಮುನೀಸ್ ಆಫ್ ದ ವರ್ಲ್ಡ್. ನಾನು ಭಾರತದ ಬಗ್ಗೆ ಮಾತಾಡ್ತಿಲ್ಲ, ಜಗತ್ತು ಕಂಡ ಒಬ್ಬ ಶ್ರೇಷ್ಠ ಮುನಿಗಳನ್ನೊಬ್ಬರು. ಅವರ ಪ್ರವಚನಗಳಿಗೆ ಟೈಟ್ಲೇ ಕಡವೆ ಪ್ರವಚನ ಅಂತ, ಕಹಿ ಪ್ರವಚನಗಳು ಅಂತ. ಯಾವ ಮಾತು ಸುಮ್ಮನೆ ಮಾತಾಡ್ತಿರ್ಲಿಲ್ಲ. ಒಂದ್ಸಲ ಒಬ್ಬ ತಂದೆ ತಾಯಿ ಬಂದಂತ ಹತ್ರ, ಸ್ವಾಮೀಜಿ ನನ್ನ ಮಗನಿಗೆ ಒಂದು ಪ್ರಾಬ್ಲಮ್ ಇದೆ, ಸ್ವಲ್ಪ ನೀವು ಸಾಲ್ವ್ ಮಾಡ್ತೀರಾ ಅಂತ. ಇಟ್ ನಾಟ್ ಸಮ್ ಬಿಗ್ ಪ್ರಾಬ್ಲಮ್. ಅವ್ರು ಏನ್ ಹೇಳಿದ್ರಂತೆ ಗೊತ್ತಾ? ನನ್ನ ಮಗ ತುಂಬಾ ಬುದ್ಧಿವಂತ, ಆದ್ರೆ ಏನ್ ಮಾಡೋದು, ಇಂಡಿಯಾ ಮ್ಯಾಪೇ ಬಿಡಿಸ್ಲಿಕ್ಕೆ ಬರಲ್ಲ ಅವನಿಗೆ. ಹಿಸ್ಟ್ರಿ ಟೀಚರ್ಗಳಿಗೆಲ್ಲ ಪ್ರಾಬ್ಲಮ್ ಇರುತ್ತೆ, ಇಂಡಿಯಾ ಮ್ಯಾಪೇ ಬಿಡಿಸ್ಲಿಕ್ಕೆ ಬರಲ್ಲ ಅಂತ. ಸ್ವಾಮೀಜಿ ಹೇಳಿದ್ರು, ಬೇಟ ಚಿಂತಾ ಮತ್ ಕರ್, ಮೈ ಸಿಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಹೇಳಿದ್ರಂತೆ, ಭಾರತದ ಮ್ಯಾಪ್ ಬಿಡಿಸಬೇಕು ಅಂತ ತಲೆ ಕೆಡಿಸ್ಕೊಳ್ಬೇಡ, ನೀನು ಎರಡೂ ಕೈಗಳನ್ನ ಸೊಂಟದ
ಕನ್ನಡಿ ಮುಂದೆ ನಿಂತ್ಕೋ, ನೀನ್ ಕಾಣಲ್ಲ, ಭಾರತ ಕಾಣುತ್ತೆ. ಅದ್ಭುತ ಅನ್ಸೋದಿಲ್ಲ? ಹೆಂಗಿದೆ? ಹಣೆ ಕಾಶ್ಮೀರ, ಒಂದು ಕೈ ಗುಜರಾತ್, ಇನ್ನೊಂದು ಕೈ ಈಶಾನ್ಯ ರಾಜ್ಯ, ಎರಡೂ ಕಾಲು ಎಲ್ಲಿ ಸೇರುತ್ತೋ ಅದೇ ಕನ್ಯಾಕುಮಾರಿ. ನಾನು ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ನನಗೆ ಗೊತ್ತಿಲ್ಲ ನೀವು ಕೇಳಿದ್ರೋ ಇಲ್ವೋ. ಶ್ಲೋಕ ಯಾವುದು? ನಾನು ಹೇಳಿದೆ, ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯ ವಂದೇ ಭಾರತ ಮಾತರಂ. ಭಾರತ ಮಾತೆ ವಂದನೆ ಮಾಡಿದ್ ನಾನು. ಏನಂತಂದ್ರೆ, ರತ್ನಾಕರ ಧೌತಪದಾಂ, ನಮ್ಮಮ್ಮ ಆರ್ಡಿನರಿ ಅಮ್ಮ ಅಲ್ಲ. ಯಾರು ನಮ್ಮಮ್ಮ? ಮೂರು ಸಮುದ್ರಗಳ ಬಂದು ಯಾರ ಕಾಲುಗಳನ್ನ ತೊಳಿತವೋ ಅವಳು ನಮ್ಮಮ್ಮ. ಯಾರಿಗೆ ಈ ಭಾಗ್ಯ? ಇವತ್ತು ಹೋಗಿ ಮನೆಗೆ ಒಂದ್ಸಲ ಮ್ಯಾಪ್ ತೆಗೆದು ನೋಡಿ, ವರ್ಲ್ಡ್ ಮ್ಯಾಪ್ ತೆಗೆದು ನೋಡಿ, 3 ಸಾಗರಗಳು ಬಂದು ಯಾವ ತಾಯಿಯ ಕಾಲುಗಳನ್ನು ತೊಳೆಯೋದು ಎಲ್ಲಾದ್ರೂ ನೋಡಿದ್ದೀರಾ? ಎಲ್ಲೂ ಇಲ್ಲ. ಭಾರತ ಮಾತೆಗೆ ಮಾತ್ರ ಆ ಭಾಗ್ಯ. ಎರಡನೇದೇನು? ಹಿಮಾಲಯ ಕಿರೀಟಿನಿ, ಹಿಮಾಲಯವನ್ನೇ ಕಿರೀಟವಾಗಿ ಉಳ್ಳಂತೋಳು. ಯಾರಿಗಿದೆ? ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಅವಳು ಶಿರದ ಮೇಲೆ ಮುಕುಟಮಣಿಯಾಗಿ ಆರಾಧಿಸ್ತಾ ಇದೆ. ಏನ್ ಚಂದ. ಮೂರನೇದು ಏನ್ ಹೇಳಿದ್ರು ಗೊತ್ತಾ? ನನ್ನ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಹೇಳಿದ್ರು. ಬ್ರಹ್ಮ ರಾಜರ್ಷಿ ರತ್ನಾಢ್ಯ, ಇವಳು ಹೊಟ್ಟೆಯಲ್ಲಿ ಯಾರು ಆರ್ಡಿನರಿ ಮಕ್ಕಳೇ ಹುಟ್ಟಲಿಲ್ಲ, ಬ್ರಹ್ಮರ್ಷಿ ರಾಜರ್ಷಿಗಳಂತ ರತ್ನಗಳೇ ಹುಟ್ಟಿದ್ದು ಅಂತ ನಮ್ಮ ಬಗ್ಗೆ ಆರ್ಡಿನರಿ. ನಾವು ಒಂದ್ ಕಡೆ ನನ್ನಮುನಿ ತರುಣ್ ಸಾಗರ್ ಹೇಳಿದ್ರು, ಕೈ ಹಿಂಗ್ ಹಿಡಿದು ನಿಂತ್ರೆ ನೀನ್ ಕಾಣಲ್ಲ ಕಣೋ, ಭಾರತ ಕಾಣುತ್ತೆ ಅಂತ ಅವ್ರು ಹೇಳಿದ್ರೆ, ನಮ್ಮ ಶ್ಲೋಕ ಬರೆದಂತ ಮಹಾನ್ ಕವಿ ಏನ್ ಹೇಳ್ದ ಅಂತಂದ್ರೆ, ಹುಟ್ಟಿರುವ ಪ್ರತಿಯೊಂದು ರತ್ನಗಳೇ ನಮ್ಮನ್ನೆಲ್ಲ ರತ್ನ ತುಲ್ಯ ಅಂತ ಕರೆದ್ರು. ಅಂದ್ರೂ ಆರ್ಡಿನರಿ ಆಗಿ ಸುಸ್ತಾಗಿ, ಅಯ್ಯೋ ನನ್ನ ಹತ್ರ ಏನೋ ಆಗೋದಿಲ್ಲ ಸರ್. ಎಷ್ಟು ವಿಶ್ವಾಸ ಇದೆ ನಮ್ಮ ಮೇಲೆ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಐ ಹ್ಯಾವ್ ಗ್ರೇಟ್ ಫೇತ್ ಇನ್ ಯು. ಯಾಕೆಂದ್ರೆ ನೀವು ರತ್ನಗಳು. ಆದ್ರೆ ನಾವು ರತ್ನಗಳು ಅಂತಿದೀವ? ಸ್ವಾಮಿ ವಿವೇಕಾನಂದ ಅಮೆರಿಕದಿಂದ ಬಂದ್ರು. ಬಂದ್ಮೇಲೆ ಒಂದು ಸ್ಕೂಲಿಗೆ ಹಿಂಗೆ ಹೋಗಿರ್ಬೇಕು. ಸ್ಕೂಲಿಗೆ ಹೋದ ನಂತರ ಒಂದು ಮಾತಾಡಿದ್ರು, ಬಹಳ ಚೆನ್ನಾಗಿದೆ ಮಾತು. ಏನ್ ಹೇಳಿದ್ರು ಗೊತ್ತಾ ಸ್ವಾಮಿ ವಿವೇಕಾನಂದರು? ಸ್ವಾಮಿ ವಿವೇಕಾನಂದ ಹೇಳಿದ್ರು, ಅಮೆರಿಕಾದಲ್ಲಿ ಸ್ಕೂಲ್ ವಿದ್ಯಾರ್ಥಿಗಳನ್ನ ಮುಂದೆ ಕೂರಿಸ್ಕೊಂಡು, ಏನೋ ಇದೊಂದು ಕೆಲಸ ಇದೆ, ಈ ಕೆಲಸ ಮಾಡ್ತೀರಾ ಅಂದ್ರೆ ಹುಡುಗರು ಎತ್ತಿಕೊಂಡು ಪ್ರಶ್ನೆ ಕೇಳ್ತಾರಂತೆ, ಈ ಕೆಲಸ ಬೇರೆ ಯಾರಾದ್ರೂ ಮಾಡಿದಾರಾ? ಇಲ್ಲ ಅಂದ್ರೆ ಎಸ್ ನಾವು ಮಾಡ್ತೀವಿ ಕೊಡಿ. ಈ ಕೆಲಸ ಬೇರೆ ಯಾರಾದ್ರೂ ಮಾಡಿದಾರ ಅಂತಂದ್ರೆ, ಹೌದು ಇನ್ನೊಂದು ಸ್ಕೂಲ್ ಅವ್ರು ಮಾಡಿದ್ದಾರೆ, ಹಾಗಿದ್ರೆ ಕೊಡಿ ನಾವು ಆರಾಮಾಗಿ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ. ನಮ್ಮೂರಿಗೆ ಬಂದು ಸ್ಕೂಲ್ನಲ್ಲಿ ಈ ಕೆಲಸ ಮಾಡ್ತೀರೇನ್ರೋ ಹುಡುಗರು ಕೇಳ್ತಾರೆ. ಬೇರೆ ಸ್ಕೂಲ್ ಅವ್ರು ಮಾಡಿದಾರಾ? ಹ್ಞೂ ಮಾಡಿದ್ದಾರೆ. ಮತ್ತೆ ಅವ್ರ ಹತ್ರನೇ ಮಾಡಿಸ್ಕೊಡ್ರಲ್ಲ, ಇಲ್ಲೇ ಬಂದ್ರಿ. ಬೇರೆ ಸ್ಕೂಲ್ ಅವ್ರು ಮಾಡಿಲ್ವಾ? ಯಾರು ಮಾಡಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಹಂಗಿದ್ರೆ ನಾವು ಮಾಡೋಕ್ಕಾಗಲ್ಲ. ಯಾರು ಮಾಡಲಿಲ್ಲ ಅಂದ್ರೆ ನಾವೇನ್ ಮಾಡೋದು? ಇದು ಆಟಿಟ್ಯೂಡ್. ಆಟಿಟ್ಯೂಡ್ ಹೆಂಗಿರ್ಬೇಕು ಗೊತ್ತಾ? ಏನ್ ಬೇಕಿದ್ರು ಮಾಡೋದಲ್ಲ ಅಂತ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಿದ್ರು. ಬಹಳ ಇಷ್ಟ ಆಗುವಂತ ವಾಕ್ಯ. ನಾನು ವಿವೇಕಾನಂದರಿಂದ ನನಗೆ ಇಷ್ಟ ಆಗೋ ಅಷ್ಟು ವಾಕ್ಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಇವತ್ತು. ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ? ನಮಗೆ ತರುಣರು ಬೇಕು. ತರುಣರು ಅಂದ್ರೆ ಗಂಡು ಮಕ್ಕಳು ಮಾತ್ರ ಅಲ್ಲ, ತರುಣಿಯರೆಲ್ಲರೂ ಬೇಕು. ಹೆಂಗ್ ಬೇಕು? ಇವತ್ತು ಕನ್ನಡಿ ಮುಂದೆ ಹೋದ ನಂತರ ಒಂದ್ಸಲ ನಿಂತ್ಕೊಂಡು ನೋಡ್ಬೇಕು. ಎಲ್ಲರೂ ಪ್ರತಿನಿತ್ಯ ನೋಡ್ತೀವಿ, ನೋಡೋ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ತೀವಿ. ಏನ್ ಕೇಳಿದ್ರು ಗೊತ್ತಾ ಸ್ವಾಮಿ ವಿವೇಕಾನಂದರು? ನಮಗೆ ತರುಣರು ಬೇಕು. ಹೆಂಗಿರ್ಬೇಕು ಅಂದ್ರೆ ಕಬ್ಬಿಣದ ಮಾಂಸಖಂಡ ಇರಬೇಕು. 50% ಮುಟ್ಟಿದ್ರೆ ಮೆತ್ತಿಗಿರ್ತಾರೆ. ಅಯ್ಯೋ, ಕಬ್ಬಿಣದ ಮಾಂಸಖಂಡ ಬೇಕು. ಹೆಣ್ಮಕ್ಳು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ನೋಡಿದ್ರ ಆಪರೇಷನ್ ಸಿಂಧೂರ್ ನಡೆಯುವಾಗ ಆಪರೇಷನ್ ಸಿಂಧೂರ್ ವರ್ಲ್ಡ್ಗೆ ಬ್ರೀಫ್ ಮಾಡಿದ್ರು ಹೆಣ್ಮಕ್ಳು. ಸೋಫಿಯಾ ಖುರೇಶಿ, ಡು ಯು ರಿಮೆಂಬರ್? ಸೋಫಿಯಾ ಖುರೇಶಿ ಒಂದು ಹೆಣ್ಮಕ್ಳು ಏನ್ ಬ್ರೀಫಿಂಗ್ ಕೊಡ್ತಾ ಇದ್ರು. ಪಾಕಿಸ್ತಾನ ಎಲ್ಲಿ ಹೆಣ್ಣು ಮಕ್ಕಳಿಗೆ ನಯಾ ಪೈಸೆ ಕಿಮ್ಮತ್ತಿಲ್ವೋ ಆ ಪಾಕಿಸ್ತಾನವನ್ನ ಹಸಿಗೆ ಹಾಕೋದನ್ನ ಎವ್ರಿಡೇ ಒಂದು ಹೆಣ್ಮಕ್ಳು ಹೇಳೋದನ್ನ ಕೇಳಿಸ್ಕೊಂಡ ಪಾಕಿಸ್ತಾನ ಗಂಡಸರ ಕಥೆ ಹೆಂಗಾಗಿಲ್ಲ. ನನಗೆ ಅದನ್ನ ಇಮ್ಯಾಜಿನ್ ಮಾಡಿ ಖುಷಿ ಆಗೋದು. ಶಬಾಷ್, ಏನ್ ಐಡಿಯಾ ಮಾಡ್ತಪ್ಪ ಆರ್ಮಿ ಅಂತ. ಹೆಣ್ಮಕ್ಳು ಯಾವ ಲೆವೆಲ್ ಅಲ್ಲಿ ಇವತ್ತು ಮಿತ್ರ, ಇವತ್ತು ನನ್ನ ದೇಶದ ಹೆಣ್ಮಕ್ಳು ಹಿಂದೆ ಕೂತ್ಕೊಂಡು ಲೆಕ್ಕ ಬರ್ಕೊಳ್ಳೋದಲ್ಲ, ಆರ್ಮಿಯಲ್ಲಿ ಫ್ರಂಟ್ ಅಲ್ಲಿ ಹೋಗಿ ವಾರ್ ಮಾಡ್ತಾರೆ. ಇವತ್ತು ಹೆಂಗಿರ್ಬೇಕು ಸ್ಟ್ರಾಂಗ್ ಆಗಿ. ಸ್ವಾಮೀಜಿ ಕೇಳಿದ್ರು, ನನಗೆ ಬೇಕಾಗಿರೋದು ಕಬ್ಬಿಣದ ಮಾಂಸಖಂಡ. ಯಾರ್ಯಾರು 50% ಉಳ್ಕೊಂಡಿದ್ದೀರೋ ಅವ್ರು ನೆಕ್ಸ್ಟ್ ಸೆಂಟೆನ್ಸ್ ಕೇಳು. ನನಗೆ ಬೇಕಾಗಿರೋದು ಉಕ್ಕಿನ ನರಮಂಡಲ. ನರಮಂಡಲ ಅಂದ್ರೆ ಹೆಂಗೆ? ಅವನು ಏನಾದ್ರು ಮಾಡ್ತೀನಿ ಅಂತ ಆಲೋಚನೆ ಮಾಡಿದ್ರೆ ಮಾಡೋ ಹೋಗಿರ್ಬೇಕು. 50% ಮೂರನೇ ಕೇಳಿದ್ರು, ಅವನು ವಿಲ್ ಪವರ್ ಹೆಂಗಿರ್ಬೇಕು ಅಂದ್ರೆ, ಮಾನಸಿಕ ಶಕ್ತಿ, ಇಚ್ಛಾಶಕ್ತಿ ಹೆಂಗಿರ್ಬೇಕು ಅಂದ್ರೆ, ಅದೋ ನೋಡು ಗುಡ್ಡ,
ಅಂತ ಹೇಳಿದ್ರೆ ಅವನು ಗುಡ್ಡ ನೋಡಬಾರದಂತೆ. ಏನ್ ಸ್ವಾಮೀಜಿ ಪುಡಿ ಮಾಡ್ಬೇಕಾಗಲ್ಲ ಅಂತ ಕೇಳಬೇಕು. ನಮ್ಮ ಸ್ವಾಮೀಜಿ ಪುರುಷೋತ್ತಮ ಅಂತಿದ್ರು, ಅವ್ರು ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಸೇರಿಸಿದ್ರು. ಅವನ ಪಾವಿತ್ರ್ಯ ಹೆಂಗಿರ್ಬೇಕು ಅಂತಂದ್ರೆ ಅದರ ಕಾರಣಕ್ಕೆ ಅವನ ಕಪೋಲಗಳು ಥಳಿಸ್ತಾ ಇರ್ಬೇಕು ಟೊಮೆಟೊ ಹಣ್ಣಿನ ತರ. ಕೆಲವರು ಹೆಂಗಿರ್ತಾರೆ, ಸುಸ್ತಾಗಿರ್ತಾರೆ. ಏನು ಲೈಫ್ ಬೇಕು, ಎಷ್ಟೋ ಈಸಿಗೆ 8ನೇ ಕ್ಲಾಸ್ಗೆ ಇನ್ನೂ ಲೈಫ್ ನೋಡೇ ಇಲ್ಲ. ಅವ್ರಿಗೆ ಫೀಸ್ ಕಟ್ಟಿದ ಅವ್ರ ಅಪ್ಪ, ಅವ್ರಿಗೆ ಸ್ಕೂಲಲ್ಲಿ ತುಂಬಾ ಕಡಿಮೆ ಫೀಸ್ ಮಾಡ್ಲಿಕ್ಕೆ ಯಾರೋ ಹಿರಿಯ ಸ್ಕೂಲ್ ಕಟ್ಟಿದ್ರು, ಪಾಠ ಕಷ್ಟಪಟ್ಟು ಟೀಚರ್ಸ್ ಮಾಡಿದ್ರು, ಒಂದು ಚೂರು ಫೇಲ್ ಆಗದೆ ಇರೋ ತರ ಎಷ್ಟು ಬೇಕು ಅಷ್ಟನ್ನೆಲ್ಲ ತಯಾರು ಮಾಡಿದ್ರು. ಲೈಫೇ ನೋಡ್ಲಿಲ್ಲ, ಆಗ್ಲೇ ಸಾಕಪ್ಪ, ಲೈಫೇ ಸಾಕಾಗೋಗಿಲ್ಲ. ಹಿಂಗೆ ಹೊರಟೋದು. ಬದುಕು ಹೆಂಗಿರ್ಬೇಕು ಅಂದ್ರೆ ಏನು ಸವಾಲು ಬರುತ್ತೋ ಅದನ್ನು ಎದುರಿಸ್ತೀನಿ ಎನ್ನುವಂತ ಚಾಲೆಂಜ್ ಒಂದಿಗಿರ್ಬೇಕು ಅಂತ ಈ ಪುಣ್ಯಾತ್ಮ ಹಾಗೆ ಬದುಕ್ತವನು. ನಿಮ್ ತರ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ದೈವ ಭಕ್ತ. ಅವ್ರ ಅಮ್ಮ ಒಳಗೆ ದೈವ ಭಕ್ತಿ ಹೆಂಗ್ ತುಂಬಿಟ್ಟಿದ್ರು ಅಂತಂದ್ರೆ ಅವನು ಚಿಕ್ಕನ್ನಲ್ಲಿರುವಾಗ ಧ್ಯಾನಕ್ಕೆ ಕೂತ್ಕೋತಿದ್ದ. ಅವ್ರ ಅಮ್ಮ ಹೇಳಿದ್ರು, ಧ್ಯಾನಕ್ಕೆ ಕೂತ್ರೆ ಶಿವ ಪ್ರತ್ಯಕ್ಷನಾಗ್ತಾನೆ ಅಂತ. ಒಂದಿನ ಧ್ಯಾನಕ್ಕೆ ಕೂತ, ಹೆಂಗ್ ಕೂತ್ಬಿಟ್ಟ ಅಂತಂದ್ರೆ ಒಂದು ಹಾವು ಬಂದ್ಬಿಡು ಪಕ್ಕಕ್ಕೆ, ಶಿವ ಬರಲಿಲ್ಲ. ಮನೆಯಲ್ಲೋ ಸಂಜೆ ಸೇರ್ಕೊಂಡಿರ್ತಾರ, ಹಾವು ಬಂದು ಕೂತ್ಬಿಡ್ತು. ಪಕ್ಕದಲ್ಲಿ ಧ್ಯಾನ ಮಾಡ್ತಿದ್ದವರೆಲ್ಲ ಹೆಂಗಿದ್ರು ಅಂತ ಇರುತ್ತೆ, ಆಟ ಆಡ್ತಿದ್ದವ್ರು ಹೆಂಗಿದ್ರು ಅಂದ್ರೆ ಸಣ್ಣ ಕಣ್ಬಿಟ್ಟು ನೋಡೋದು, ಯಾರು ಕಣ್ಬಿಟ್ರು ಅಂತ ಕಿಸಿ ಕಿಸಿ ನಗೋದು. ನೀವು ಧ್ಯಾನ ಅಂದ್ರೆ ಪೂರ್ತಿ ಹೋಗ್ಬಿಟ್ಟಿದ್ದಾನೆ. ಇವ್ರು ಕಣ್ಬಿಟ್ಟಾಗ ನೋಡಿದ್ರು ಒಂದು ಹಾವು ಬಂದ್ಬಿಟ್ಟಿದೆ. ಏನ್ ಮಾಡೋದು, ಅಯ್ಯೋ ಹಾವು 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 ಅಂತ ಕಿರ್ಚಿ ಓಡಿದ್ರು. ಇವ್ರಿಗೆ ಗೊತ್ತೂ ಆಗಲಿಲ್ಲ. ಎಲ್ಲರೂ ಮನೆಯವರು ಓಡಬಂದು ಹಾವನ್ನು ಓಡಿಸಿ ಆಮೇಲೆ ಅಲಗಡಿಸಿ, ಹೇಳಪ್ಪ ಸಾಕು ನಿನ್ನ ಆಟ ಅಂತ. ಇವನ್ ಆಟ ಅಲ್ಲ, ಒರಿಜಿನಲಿ ಧ್ಯಾನ ಕೊಟ್ಟಿದ್ದಾರೆ. ಅಷ್ಟು ಧರ್ಮದ ಪ್ರಜ್ಞೆ ಅವರಿಗೆ, ಅಷ್ಟು ದೇವರನ್ನು ಕಂಡ್ರೆ ಪ್ರೀತಿ. ಆದ್ರೆ ಏನಾಗೋಯ್ತು, ಕಾಲಕ್ರಮದಲ್ಲಿ ನಿಧಾನವಾಗಿ ಕಾಲೇಜಿಗೆ ಬಂದಾಗ ಒಂದಷ್ಟು ಹೊಸ ಫ್ರೆಂಡ್ಸ್ ಆದ್ರು. ಅವ್ರು ದೇವರ ಕುರಿತಂತೆ ಒಂದಷ್ಟು ಪ್ರಶ್ನೆಗಳು ಕೇಳಿದ್ರು. ಇವನಿಗೂ ಡೌಟ್ ಶುರುವಾಯಿತು. ಚಿಕ್ಕಂದಿನಿಂದ ಪ್ರಾರ್ಥನೆ ಮಾಡಿದ್ದೀನಿ, ಅವನು ಫೋಟೋದಲ್ಲಿ ಮಾತ್ರ ಇದ್ದಾನೆ, ಒಂದು ದಿನ ಕಾಣಿಸ್ಕೊಂಡಿಲ್ಲ, ನಿಜವಾಗ್ಲೂ ಇದಾನ ಎಲ್ಲ ಬೊಗಳೆ ಬಿಡ್ತಾನೆ. ಸಿಕ್ಕವ್ರನ್ನೆಲ್ಲ ಕೇಳ್ದ, ಯಾರ್ಯಾರು ದೊಡ್ಡವರು ನಮ್ಮ ತರ ಭಾಷಣ ಗಿಷಣ ಎಲ್ಲ ಮಾಡ್ತಾ ಇದ್ರೆ, ಸರ್ ನೀವು ದೇವ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದ್ರಿ, ನೋಡಿದ್ದೀರಾ? ಯಾರು ನೋಡಿದ? ಎಲ್ಲ ಬರೀ ಭಾಷಣನೇ, ಗಂಟೆಗಟ್ಟಲೆ ಮಾತಾಡೋರೆ. ನೀವು ಕೇಳಿದ. ಒಬ್ಬ ಬಹಳ ಚೆನ್ನಾಗಿ ಉತ್ತರ ಕೊಟ್ಟ, ಒಬ್ಬ ಅಲ್ಲ ಒಬ್ಬರು. ರವೀಂದ್ರನಾಥ್ ಠಾಗೂರ್ ತಂದೆ. ಅವ್ರ ಹತ್ರ ಹೋದ ಹುಡುಗ, ಹೆಂಗ್ ಹುಡುಗ, 14-15 ಹುಡುಗ ಹೋಗಿ ನಿಂತ್ಕೊಂಡ. ಠಾಕೂರ್ರೆ, ನೀವು ದೇವರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರಿ, ನೀವು ದೇವರು ನೋಡಿದ್ದೀರಾ ಅಂತ. ರವೀಂದ್ರನಾಥ್ ಠಾಕೂರ್ ತಂದೆ ಏನಂದ್ರು ಗೊತ್ತಾ? ಮಗು, ನಿನಗೆ ಯೋಗಿಯ ಕಣ್ಣುಗಳಿವೆ, ನೀನು ದೇವರು ನೋಡಬಲ್ಲೆ. ಹೇಳಿ ಪ್ರಶ್ನೆ ಏನು? ನಮಗೂ ಖುಷಿ ಆಯ್ತು, ಮುಳುಗೋಗ್ಬಿಟ್ವಿ ನಾವು. ಹೇಳಿ ಪ್ರಶ್ನೆ ಬೇರೆ ಇವನು, ನೀವು ದೇವರು ನೋಡಿದ್ದೀರಾ? ಎಸ್ ಆರ್ ನೋ? ನಿನಗೆ ಯೋಗಿಯ ಕಣ್ಣುಗಳಿವೆ. ಯಾರು ನಮ್ಮ ಮನೆಗೆ ಬಂದು, ಅಮ್ಮ ತುಂಬಾ ಹೊಟ್ಟೆ ಹಸಿತಿದೆ, ಊಟ ಹಾಕಿ ಅಂದ್ರೆ, ನಿನ್ನ ರಟ್ಟೆಯಲ್ಲಿ ತಾಕತ್ತಿದೆ, ನೀನು ಬೇಕಿದ್ರೆ ಅಕ್ಕಿ ಬೆಳೆಗೆ ಉಣ್ಣಬಲ್ಲೆ. ಅರ್ಥ ಇದೆ? ಕೇಳಿದ ಪ್ರಶ್ನೆ ಉತ್ತರ ಕೊಡಬೇಕು. ಇವ್ರು ಉತ್ತರ ಸರಿ ಕೊಡ್ಲಿಲ್ಲ. ಇವನಿಗೆ ಅನ್ನಿಸ್ತು ಎಲ್ಲ ಬೊಗಳೆದಿರೋರೆ, ದೇವರಿರೋರು ಸುಳ್ಳು. ಮೇಷ್ಟ್ರು ದಿನ ಇಂಗ್ಲಿಷ್ ಪಾಠ ಮಾಡ್ತಿದ್ದ ಮೇಷ್ಟ್ರು ಭಾವ ಸಮಾಧಿ ಅಂತೆಲ್ಲ ಏನೋ ಮಾತಾಡ್ತಾ ಇದ್ರು. ಹುಡುಗ ಎಚ್ಚಿಂತ, ಸರ್ ಇದೆಲ್ಲ ಬರೀ ಪದಗಳು ಇದಾರ ಯಾರು? ಮೇಷ್ಟ್ರು ಅಂದ್ರೆ ನನಗೂ ಗೊತ್ತಿಲ್ಲ. ಆದ್ರೆ ದಕ್ಷಿಣೇಶ್ವರದಲ್ಲಿ ಕಾಳಿ ಪೂಜೆ ಮಾಡುವಂತ ಒಬ್ರು ಇದ್ದಾರೆ, ರಾಮಕೃಷ್ಣ ಪರಮಹಂಸ ಅಂತ ಅವ್ರ ಹೆಸರು. ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ದೇವರು ನೋಡಿಬಹುದು ಅಂತ ಅನ್ಸುತ್ತೆ. ವೈ ಡೋಂಟ್ ಯು ಟ್ರೈ ಒನ್ಸ್? ಇಂಗ್ಲಿಷ್ ಮೇಷ್ಟ್ರು ಅಲ್ಲ, ಸ್ವಲ್ಪ ಹೇಳಿದ್ರೆ ನಂಬೋದು ಅನ್ನಿಸ್ತು ಇವನಿಗೆ. ಹೋದ. ಇವ್ರ ಜೊತೆಗೆ 4 ಜನ ಫ್ರೆಂಡ್ಸು. ಈ 4 ಜನ ಫ್ರೆಂಡ್ಸು ಎಲ್ಲ ಮಾತಾಡ್ಕೊಂಡು ಹೋದ್ರು, ಅದು ಯಾವ ಪರಮಹಂಸ ನೋಡೇ ಬಿಡೋಣ. ನಾವೆಲ್ಲ ಸೈನ್ಸ್ ಓದ್ಕೊಂಡ್ರು ಹುಡುಗರು. ಇವ್ರನ್ನೆಲ್ಲ ಬೊಗಳೆ 1 ನಿಮಿಷದಲ್ಲಿ ಬಿಟ್ಟು ಬೈ ಮಾಡೋಣ ಬಾ ಅಂತ ಹೋದ್ರು. ಹೋಗಿ ಕೂತ್ಕೊಂಡ ತಕ್ಷಣ ಇವನು ನೋಡಿದ್ರಲ್ಲ ರಾಮಕೃಷ್ಣರು ಓಡಿ ಬಂದು, ಅಯ್ಯೋ ನರೇ, ಎಷ್ಟು ದಿನದಿಂದ ನಿನಗೋಸ್ಕರ ಫಸ್ಟ್ ಟೈಮ್ ನೋಡ್ತಿರೋದು, ಎಷ್ಟು ದಿನದಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನೋ, ನೀನ್ ಬರ್ತೀಯಾ ಅಂತ ಕಾದು ಸಾಕಾಗೋದು, ಇಷ್ಟೇ ಯಾಕಪ್ಪ ಮಾಡದೆ ಅಂದ್ರು. ಫಸ್ಟ್ ಟೈಮ್ ಬರ್ತಿದ್ದೀನಿ, ನಾನು ಯಾರು ಅಂತಾನೆ ಗೊತ್ತಿಲ್ಲ, ಹಿಂಗೆಲ್ಲ ಕೇಳ್ತಾನೆ ಅಂದ್ರೆ ಮೋಸ್ಟ್ಲಿ ಸ್ಕ್ರೂ ಲೂಸ್ ಇರ್ಬೇಕು ಅನ್ಕೊಂಡ. ನಿಜವಾಗ್ಲೂ ಅವ್ರಿಗೆ ಅನ್ಕೊಂಡ, ಸ್ಕ್ರೂ ಲೂಸ್ ಇರಬೇಕು, ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅನ್ಕೊಂಡು ಏನ್ ಮಾಡ್ದ, ಎಲ್ಲ ಏನೇನೋ ಮಾತಾಡ್ತಾ ಇದ್ರು. ಈ ಮಾತನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲರೂ ಮುಂದೆ ಎಲ್ಲರೂ ಎದ್ದೋದಾಗ ಹಿಂಗೆ ಕೇಳ್ದ, ಸ್ವಾಮಿಗಳೇ ನೀವು ದೇವರನ್ನು ನೋಡಿದೀರಾ? ಉತ್ತರ ಏನ್ ಬರ್ಬೇಕಿತ್ತು? ಏನಾದ್ರೂ ಸುತ್ತಿ ಬಳಸಿ ಹೇಳಬೇಕು. ಅವರೊಂದು ಹುಚ್ಚ, ಎಂತ ಪ್ರಶ್ನೆ ಕೇಳ್ತೀಯೋ? ನಿನ್ನನ್ನು ನೋಡ್ತೀನಲ್ಲ ಅಷ್ಟೇ ಚೆನ್ನಾಗಿ ಗರ್ಭಗುಡಿಯಲ್ಲಿರೋ ಕಾಳಿನ ನೋಡ್ತೀನಿ, ಇದಕ್ಕಿಂತ ಚೆನ್ನಾಗಿ ನೋಡ್ತೀನಿ. ಅವಳ ಜೊತೆ ಮಾತಾಡ್ತಾಳೆ, ನಾನು ಕೊಟ್ಟರೆ ಊಟ ಮಾಡ್ತಾಳೆ,
ನಾನು ಯಾವಾಗ ಕದ್ರು ಬಂದು ನಿಂತ್ಕೊತಾಳೆ. ನಮ್ದಲ್ಲ ಕತೆ ಮುಗಿದೋಗಿರ್ತಿತ್ತು, ಅಯ್ಯೋ ನೋಡ್ಬಿಟ್ಟಿದಾರಲ್ಲ ಅಂತ. ಅವನಂದ, ನೀವು ನೋಡಿರೋ ದೇವರು ನನಗೆ ತೋರಿಸ್ರಿ ನೋಡೋಣ, ಭಾರಿ ಗುರು ಅಂತ. ರಾಮಕೃಷ್ಣಗೆ ಏನ್ ಮಾಡಿದ್ರು ಗೊತ್ತಾ, ತಮ್ಮ ಬಹಳ ಚೆನ್ನಾಗಿದೆ ಅವ್ರು ಹೇಳಿದ್ದು. ನೋಡೋ, ನೀನು ಬರೀ ಗರ್ಭಗುಡಿಯಲ್ಲಿರೋ ದೇವರು ನೋಡ್ಲಿಕ್ಕೆ ಬಂದಿರೋದಲ್ಲ, ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಅಡಗಿರುವ ಭಗವಂತನನ್ನ ನೋಡ್ಲಿಕ್ಕೆ ಅಂತ ಬಂದಿರೋ ನೀನು, ಸತ್ಯಕ್ಕೆ ತೋರಿಸ್ತೀನಿ ಅಂತ ಹೇಳಿ ತಮ್ಮ ಕಾಲಂತೆ ಎದೆ ಮೇಲಿಟ್ಟರು. ಅವನು ಎದೆ ಮೇಲೆ ಇಟ್ಟ ತಕ್ಷಣ ಸ್ವಾಮಿ ವಿವೇಕಾನಂದ ಹೇಳೋದು ನಾನು ಹೇಳೋದಲ್ಲ ಇದು, ಅವ್ರು ಹೇಳ್ತಾರೆ, ಇದ್ದಕ್ಕಿದ್ದಂತೆ ಕೋಣೆ ಗಿರ್ರು ಅಂತ ತಿಳಿದು ಕೋಣೆಯ ಬಾಗಿಲು ಕಿಟಕಿ ಎಲ್ಲ ನನ್ನ ತಲೆಗೆ ಹೋಗ್ದಂತಾಯ್ತು. ಇಡೀ ಭೂಮಂಡಲ ಗಿರ 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 ತಿಳಿದಂತ ಆಗ್ತಾ ಇದೆ. ಏನಾಯ್ತು ಅಂತ ನಂಗೆ ಗೊತ್ತಾಗಿಲ್ಲ. ಒಂದು 5-10 ನಿಮಿಷ ನಾನು ಅದೇ ಮೂಡಲಿದ್ದೆ. ತಕ್ಷಣ ಜೋರಾಗಿ ಕಿರ್ಚಿದಂತೆ, ಬಿಟ್ಬಿಡಿ ನನ್ನನ್ನ, ಬಿಟ್ಬಿಡಿ, ಮನೆಯಲ್ಲಿ ನನ್ನ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನನ್ನ ಅಕ್ಕಂದಿದ್ದಾರೆ, ತಮ್ಮಂದಿದ್ದಾರೆ, ಬಿಡಿ ನನ್ನ ಅಂತ ಜೋರಾಗಿ ಕೂಗಿದ್ಮೇಲೆ ರಾಮಕೃಷ್ಣ ಕಾಲು ತೆಗೆದು ಎದೆ ಸೌರಿ, ಸದ್ಯಕ್ಕೆ ಸಾಕು ಹೋಗು. ಹೆಂಗಿರುತ್ತೋ ರಾಮಕೃಷ್ಣ ಹೇಳ್ತಾರೆ, ಸರಿಯಾಗಿ ಕಪ್ಪೆ ನುಂಗೋ ಹಾವು ಕೈಯಲ್ಲಿ ಸಿಕ್ಕಾಕೊಂಡ್ರೆ ಕಪ್ಪೆ ಬಚಾಗುತ್ತೆ. ನುಂಗಕ್ಕೆ ಬರದೇ ಇರೋ ಹಾವು ಸಿಕ್ಕಿದ್ರೆ ಕಪ್ಪೆನೂ ಸಾಯುತ್ತೆ, ಹಾವು ಸಾಯುತ್ತೆ. ಅರ್ಧ ಕಪ್ಪೆ ಒಳಗೋಗಿರುತ್ತೆ, ಅದು ಪೂರ್ತಿ ನುಂಗ್ಲಿಕ್ಕಾಗಿರಲ್ಲ. ಈ ಕಡೆ ಕಪ್ಪೆನೂ ಒಳಗೋಗಲ್ಲ, ಆಚೆನೂ ಬರದೆ ಒದ್ದಾಡ್ತಿರುತ್ತೆ. ರಾಮಕೃಷ್ಣರು ಆರ್ಡಿನರಿ ಹಾವಲ್ಲ, ನರೇಂದ್ರ ಅನ್ನೋ ಕಪ್ಪೆ ನುಂಗ್ಲಿಕ್ಕೆ ಸಿದ್ಧವಾಗಿಬಿಟ್ಟಿದ್ರು. ನರೇಂದ್ರನು ಸಾಮಾನ್ಯವಾದ ಕಪ್ಪೆ ಅಲ್ಲ, ಎಲ್ಲರನ್ನೂ ಆಟ ಆಡಿಸಬಲ್ಲಂಥದ್ದು. ಅದಕ್ಕೆ ರಾಮಕೃಷ್ಣರಿಗೆ ಒಂದು ಕಂಡ್ರೆ ಬಹಳ ಪ್ರೀತಿ. ಅವನಿಗೆ ಆದ್ಮೇಲೆ ಹೇಳಿದ್ರು, ಸ್ವಲ್ಪ ದಿನ ಆದ್ಮೇಲೆ ಬಾ, ಇವನು ಅನ್ಕೊಂಡ ಬರಲ್ಲಪ್ಪ, ಇವ್ನು ಯಾರೋ ಮಂತ್ರವಾದಿ ಇದ್ದಾನೆ. ಮನೆಗೆ ಹೋದ, ಒಂದು ಸ್ವಲ್ಪ ದಿನ ಆದ್ಮೇಲೆ ಇರ್ಲಿಕ್ಕಾಗಿಲ್ಲ, ಮತ್ ನೋಡ್ಬೇಕು ಅಂತ ವಾಪಸ್ ಬಂದ. ಮತ್ ಹೋದ, ಮತ್ ನೋಡ್ಬೇಕು ಅಂತ ವಾಪಸ್ ಬಂದ. ಒಂದಷ್ಟು ದಿನ ಆದ್ಮೇಲೆ ಗುರುಗಳು ಕೇಳಿದ್ರು, ರಾಮಕೃಷ್ಣ ಕೇಳಿದ್ರು, ಅಲ್ಲ ಕಣ, ಮೊದಲನೇ ಸಲ ನಿನ್ ಜೊತೆ ಒಂದು 4 ಹುಡುಗರು ಬಂದಿದ್ರಲ್ಲ, ಅವರೆಲ್ಲ ಎಲ್ಲೋದ್ರು ನೆನಪಿದ್ಯಾ? 4 ಜನ ಹುಡುಗರು ಬಂದಿದ್ರು. ಇವ್ರನ್ನ ಸೈನ್ಸ್ ಪ್ರಶ್ನೆ ಕೇಳಿ ಇವ್ರನ್ನ ಮಟ್ಟ ಹಾಕ್ಬೇಕು ಅಂತ ಈಗ ಬರ್ತಾನೆ, ಇವ್ರು ಒಬ್ಬರೇ ಬರ್ತಿದ್ದಾರೆ. ಎಲ್ಲೋದ್ರ 4 ಜನ? ನರೇಂದ್ರ ಉತ್ತರ ಕೊಡೋದು ತಪ್ಪಿಸ್ಕೊಂಡ. ಮತ್ತೆ ಕೇಳಿದ್ರು, ಹೇಳು ಪರವಾಗಿಲ್ಲ, ನಿಮ್ಗೆ ಬಹಳ ದುಃಖ ಆಗ್ತಿದೆ, ಹೇಳಕ್ ಆಗ್ತಾ ಇಲ್ಲ, ಹೇಳು ಪರವಾಗಿಲ್ಲ ಅಂದ ತಕ್ಷಣ ಅವ್ರು ಹೇಳ, ಏನಿಲ್ಲ, ಈ ನಾಟಕ ನಡೆಯುತ್ತಲ್ಲ ಅದ್ರಲ್ಲಿ ನರ್ತಕಿ ನೋಡ್ಲಿಕ್ಕೆ ಹೋಗ್ತಾರೆ. ಅವಾಗೆಲ್ಲ ನಾಟಕ, ಈಗ ನಿಮ್ ಕೈಯಲ್ಲಿ ಮೊಬೈಲ್ ಇದೆ, ಅವಾಗ ನಾಟಕಗಳು, ನರ್ತಕಿ ನೋಡ್ಲಿಕ್ಕೆ ಹೋಗ್ತಾರೆ ಎಂದ. ರಾಮಕೃಷ್ಣರು ಏನು ಅದ್ಭುತವಾದ ಮಾತು ಹೇಳಿದ್ರು ಗೊತ್ತಾ? ನಂಗೆ ಅದೆಲ್ಲ ಇಂಟ್ರೆಸ್ಟಿಂಗ್ ಇರೋದು, ಇದು ಇಂಟ್ರೆಸ್ಟಿಂಗ್ ಇರೋದು. ರಾಮಕೃಷ್ಣರು ಏನ್ ಹೇಳಿದ್ರು, ಹೋಗ್ಲಿ ಹೋಗ್ಲಿ, ನರ್ತಕಿ ಹತ್ರ ಇವತ್ತು ಹೋಗ್ತಾರೆ, ಮನಸ್ಸು ಆ ದಿಕ್ಕಲ್ಲಿದೆ, ಹಂಗೆ ಹೋಗ್ತಾರೆ. ಮನಸ್ಸು ಉಲ್ಟಾ ಆದ್ರೆ ನರ್ತಕಿ ಹತ್ರ ಹೋಗೋ ಕೀರ್ತನಕ್ಕೆ ಬರ್ತಾರೆ. ಕೀರ್ತನ ಅಂದ್ರೆ ಭಜನೆ ಅಂತ, ಕೀರ್ತನ ಅಂದ್ರೆ ದೇವರ ಪ್ರಾರ್ಥನೆ ಅಂತ. ಎಷ್ಟು ಚೆನ್ನಾಗಿದೆ. ನರ್ತಕಿ ಉಲ್ಟಾ ಮಾಡಿ ಕೀರ್ತನ, ಎಷ್ಟು ಚೆನ್ನಾಗಿದೆ. ರಾಮಕೃಷ್ಣ ಹೇಳಿದ್ರು, ಇವತ್ತು ನರ್ತಕಿ ಹತ್ರ ಹೋಗ್ತಾರೆ, ಮನಸ್ಸು ಉಲ್ಟಾ ಹೊಡೆದ್ರೆ ಕೀರ್ತನಕ್ಕೆ ಬರ್ತಾರೆ. ಇವತ್ತು ಮೊಬೈಲ್ ಮುಳುಗಿ ಹೋಗಿದ್ದಾರೆ ಮಕ್ಕಳು, ಮನಸ್ಸು ಉಲ್ಟಾ ಹೊಡಿತು ಅಂದ್ರೆ ರಾಷ್ಟ್ರ ಕಟ್ಟಲಿಕ್ಕೆ ಅವರೇ ಮುಂದೆ ನಿಂತಿರ್ತಾರೆ. ರಾಮಕೃಷ್ಣ ಮಾತು ನಂತರ, ಆದ್ರೆ ಮನಸ್ಸು ಉಲ್ಟಾ ಹೊಡಿಬೇಕಲ್ಲ, ಹೊಡಿದೆ ಅಲ್ಲೇ ಮುಳುಗಿದ್ರೆ ಚರಂಡಿಯಲ್ಲೇ ಮುಳುಗಿ ಸಾಯ್ತಾರೆ. ನಮ್ಮೆಲ್ಲರ ಮನಸ್ಸು ಚರಂಡಿ. ಏನ್ ಸರ್ ಹಿಂಗ್ ಅಂತೀರಾ? ಹೌದು, ಒಂದು ಪ್ರಯತ್ನ ಮಾಡ್ತೀರಾ, ಹೇಳಿ ಪ್ರಯೋಗ ಮಾಡ್ತೀರಾ. ಇಲ್ಲಿ PU ಹುಡುಗರು ಇದ್ದೀರಾ, ನೀವು ಇದ್ದೀರಾ, ತುಂಬಾ ಲಾಭ ಆಗುತ್ತೆ. ಮನೆಗೆ ಇವತ್ತು ವಾಪಸ್ ಹೋದ ನಂತರ, ಮನೆಗೆ ಹೋದ ನಂತರ ನಿಮ್ಗೆಲ್ಲರಿಗೂ ನನ್ಗೆ ಗೊತ್ತು, ನಿಮ್ಮ ಮನೆಗೆ ನಿಮಗೆ ಒಂದು ಕೋಣೆ ಪ್ರತ್ಯೇಕವಾಗಿರುತ್ತೆ. ಇಲ್ಲದೆ ಹೋದ್ರು, ಯಾರು ಇಲ್ಲದೆ ಹೋದಾಗ ಈ ಕೋಣೆ ಒಂದರ ಎಲ್ಲ ಕಿಟಕಿ ಬಾಗಿಲುಗಳನ್ನ ಹಾಕೊಂಡು ಒಬ್ಬರೇ ಕೂತ್ಕೊಳ್ಳಿ. ಸೆಂಟ್ರಲ್ಲಿ ಕೂತ್ಕೊಂಡು ಏನ್ ಮಾಡಿ ಗೊತ್ತಾ, ಕಣ್ಣು ಮುಚ್ಕೊಳ್ಳಿ. ಮನೆಗೆ ಯಾರು ಇಲ್ಲ, ಡಿಸ್ಟರ್ಬ್ ಮಾಡಿ, ನೀವು ಒಬ್ಬರೇ ಇದ್ದೀರಾ ಅಥವಾ ಎಲ್ಲರೂ ನೀವು ಓದ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾರೆ. ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಕಣ್ಣು ಮುಚ್ಕೊಂಡು ಏನ್ ಮಾಡಬೇಕು ಅಂದ್ರೆ, ಸುಮ್ಮನೆ ನಿಮ್ಮ ಮನಸ್ಸನ್ನು ನೋಡ್ಬೇಕು, ಈಗ ಎಲ್ಲೆಲ್ಲಿ ಹೋಗುತ್ತೆ ಅಂತ. ನಾನು ಹೇಳ್ತೇನೆ ನಿಮ್ಗೆ ಈಗಲೇ, ಯಾಕಂದ್ರೆ ಒಂದೇ ಇತ್ತು, ಅದಕ್ಕೆ ಹೇಳ್ತಿರೋದು. ಎಲ್ಲೆಲ್ಲಿ ಹೋಗ್ಬಾರ್ದು ಅಂತ ಮೇಷ್ ಹೇಳಿದ್ರು ಅಲ್ಲೇ ಹೋಗುತ್ತೆ. ಎಲ್ರಿಗೂ ಅಂದಾಜ್ ಆಗಿದೆ, ಆಗಲೇ ಕರೆಕ್ಟ್ ಸರ್. ಈಗಾಗಲೇ ಬಹಳ ಸಲ ನೋಡ್ಬಿಟ್ಟಿದ್ದೀನಿ ನಾನು ಅಂತ. ಏನೇನು ಮಾಡಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ 25 ವರ್ಷ ಹೇಳ್ಕೊಂಡು ಬಂದ್ರು, 15 ವರ್ಷ ಹೇಳ್ಕೊಂಡು ಬಂದ್ರು, 10 ವರ್ಷ ಹೇಳ್ಕೊಂಡು ಬಂದ್ರು. ಮನಸ್ಸು ಒಳಗೆ ಅದೇ ಮಾಡ್ತಿರುತ್ತೆ. ಏನು ಚಪ್ಪರಿಸ್ತಿರುತ್ತೆ ಗೊತ್ತಾಗ್ತಾ, ಏನು ರುಚಿಯಾಗಿದೆ ಇದು ಅಂತ. ಹೆಂಗಿದೆ ನೋಡಿ ಮನಸ್ಸು. ಈ ಮನಸ್ಸು ಚರಂಡಿ ಅಂತ ಆದ್ರೆ ಕ್ಲೀನ್ ಮಾಡೋದು ಹೆಂಗಿದನ್ನ? ಥೇಟ್ ಚರಂಡಿ ಕ್ಲೀನ್ ಮಾಡೋದು. ನಮ್ಮ ಮನೆಯಲ್ಲಿ ಚರಂಡಿ ಇದ್ರೆ ಕ್ಲೀನ್ ಹೆಂಗ್ ಮಾಡ್ತೀವಿ ಹೇಳಿ? ಒಂದು ಆ ಕೊಳಕನ್ನ ತೆಗೆದು ಆಚೆ ಬಿಸಾಕ್ತೀವಿ. ತೆಗಿಲಿಕ್ಕಾಗಲ್ಲ, ಏನ್ ಮಾಡ್ತೀವಿ ಗೊತ್ತಾ? ಫ್ರೆಶ್ ವಾಟರ್ನ ಫೋರ್ಸಿಬಲಿ ಚರಂಡಿ ಹಾಕಿದ್ರೆ ಆ ಚರಂಡಿಯೊಳಗಿದ್ದಂತ ಹಳೆ ಕೊಳೆ ನೀರು ಕೊಚ್ಚಿಕೊಂಡು ಹೋಗುತ್ತೆ. ನೀವು ನಿಧಾನಕ್ಕೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಒಂಚಂಬ ಹಾಕಿ ಮಾಡ್ತಾ ಇದ್ರೆ ಈ ಒಳ್ಳೆ ನೀರು ಕೊಳಕಾಗುತ್ತೆ.
ನಿಧಾನ ಬಿಡೋದಿಲ್ಲ, ಫೋರ್ಸಿಬಲಿ ಬಿಡಬೇಕು. ಹೈ ಫೋರ್ಸ್ ಇರುವಂತ ಮೋಟರ್ ತಗೊಂಡ್ಬರ್ಬೇಕು, ಫೋರ್ಸಿಬಲಿ ಬಿಟ್ರೆ ಕಿತ್ಕೊಂಡು ಹೋಗುತ್ತೆ. ಹಂಗೆ ನಮ್ಮ ಮನಸ್ಸಿನೊಳಗೆ ಕಳೆದ 15 ವರ್ಷಗಳಿಂದ ಕೊಳೆ ಜಮಾ ಕೂತ್ಕೊಂಡಿದೆ ಚರಂಡಿ. ಮತ್ತೆ ಈ 15 ವರ್ಷದಲ್ಲ, ಹಿಂದಿನ ಜನ್ಮದ ಬೇರೆ ಕ್ಯಾರಿ ಓವರ್ ಆಗ್ತದೆ. ಆ ಕೊಳೆ ಕೂತ್ಬಿಟ್ಟಿದೆಯಲ್ಲ, ಹೆಂಗ ಆಚೆ ಹಾಕೋದು? ಫೋರ್ಸಿಬಲಿ ಒಳ್ಳೆ ನೀರು ಬಿಡಬೇಕು. ಎಲ್ಲಿದೆ ಫೋರ್ಸಿಬಲ್? ಏನೋ ವೈ ಈಸ್ ಮೈ ಹೀರೋ. ಅವರಿಗೆ ಅದ್ಭುತವಾಗಿರುವಂತ ಪಂಪು, ಅದ್ಭುತವಾಗಿರುವಂತ ಕ್ಲೀನ್ ವಾಟರ್. ವಿವೇಕಾನಂದರ ಚಿಂತನೆ ಓದಿ ಅಂತ ಹೇಳಿದ್ರೆ ನಂಗೆ ಗೊತ್ತು, ಓದಿ ಅಂದ್ರೆ ಬಹಳ ಕಷ್ಟ ನಿಮಗೆ. ನಾನೊಂದು ಅದ್ಭುತವಾದ ಕೆಲಸ ಕೊಡ್ತೀನಿ ನಿಮಗೆ. ಮನೆಗೆ ಹೋಗ್ಬೇಕಾದ್ರೆ ಒಂದೊಂದು ಫೋಟೋ ಅವ್ರಿಗೆ ತಲುಪಿಸಿ ಮಾಡಿ, ನಾನು ಬೇಕಿದ್ರೆ ಆಶ್ರಮದಿಂದ ಒದಗಿಸ್ಕೊಡ್ತೀನಿ. ನೀವು ಎಲ್ಲಿ ಓದ್ಲಿಕ್ಕೆ ಕೂತ್ಕೊತಿರಲ್ಲ, ಜಸ್ಟ್ ವಿವೇಕಾನಂದ ಫೋಟೋ ಇಡಿ. ಓದು ಶುರು ಮಾಡೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ಒಂದು 2 ನಿಮಿಷ ನೋಡಿ. ವಿವೇಕಾನಂದ ಹೃದಯ ಕಲ್ಕೊಡ್ತಾರೆ. ಮೆಡಿಟೇಷನ್ ಅಂದ್ರೆ ಕಣ್ಣು ಮುಚ್ಕೋಬಿಡಿ, ನಾನು ಹೇಳಿದ್ರೆ ಚರಂಡಿ ಕಾಣಿಸುತ್ತೆ. ಕಣ್ಣು ತೆಕ್ಕೊಂಡು ಮೆಡಿಟೇಷನ್ ಮಾಡಿ. ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಏನ್ ಎನರ್ಜಿ ಪಾಸ್ ಆಗುತ್ತೆ ಅಂತಂದ್ರೆ ಯು ಕೆನಾಟ್ ಸಿಟ್ ದೇರ್. ನಿಮ್ಗೆ ಏನಾದ್ರು ಮಾಡೋಣ ಅನ್ಸುತ್ತೆ. ಸ್ವಾಮೀಜಿ ಎನರ್ಜಿ ಯಾಕೆ ಅಂತಂದ್ರೆ ಅವ್ರು ಬದುಕಿರುವಷ್ಟು ಕಾಲ ಹಂಗೆ ಮಾಡಿದವರು. ರಾಮಕೃಷ್ಣರ ಜೊತೆ ಇದ್ದು ಎಲ್ಲ ಶಕ್ತಿಯನ್ನ ಪಡ್ಕೊಂಡ್ರು. ರಾಮಕೃಷ್ಣರ ದೇಹತ್ಯಾಗ ಆದ ನಂತರ ಏನ್ ಮಾಡಿದ್ರು ಗೊತ್ತಾ? ಇಡೀ ದೇಶ ಸುತ್ತಾಡಿದ್ರು. ಒಂದ್ಸಲ ದೇಶದ ಮೂಲೆ ಮೂಲೆಗೂ ಹೋದ್ರು. ಅನೇಕ ಬಾರಿ ಊಟಕ್ಕೆ ಗತಿ ಇರಲಿಲ್ಲ. ಇವತ್ತು ಊಟಕ್ಕೆ ಗತಿ ಇಲ್ಲ. 2 ದಿನ ಊಟ ಇದೆ, 3ನೇ ದಿನ ಏನೋ ಸಿಕ್ತು, ಊಟ ಮಾಡೋಣ ಅಂತ ಅನ್ಕೊಂಡ್ರೆ 4ನೇ ದಿನ ನೋಡಿದ್ರೆ ರಾಜನ ಅರಮನೆಯಲ್ಲಿ ಆತಿಥ್ಯ ಇವರಿಗೆ. ಇಡೀ ದೇಶವನ್ನು ಹೀಗೆ ನೋಡಿದ್ರು. ಬಡವನ ಮನೆಯ ಕೊಟ್ಟಿಗೆಯಲ್ಲಿ 2 ದಿನ ಬದುಕಿದ್ದು ರೂಢಿ ಮಾಡಿಕೊಂಡ್ರು. ಶ್ರೀಮಂತನ ಅರಮನೆಯ ಸುಪ್ಪತ್ತಿಗೆಯಲ್ಲಿ ಮಲಗೂ ರೂಢಿ ಮಾಡಿಕೊಂಡ್ರು. ಅದ್ಭುತವಾದ ಬದುಕನ್ನು ಕಂಡುಕೊಳ್ಳಬೇಕಾದ್ರು. ಆಗ ಅವರಿಗೆ ಗೊತ್ತಾಯ್ತು, ನಿಜವಾದ ಭಾರತ ಶ್ರೀಮಂತನ ಅರಮನೆಯಲ್ಲಿಲ್ಲ, ಬಡವನ ಚೋಪಡಿಯಲ್ಲಿದೆ. ತನ್ನ ಹತ್ರ ಇರೋ ಒಂದು ತುತ್ತು ರೊಟ್ಟಿಯಲ್ಲಿ ಅರ್ಧ ತುತ್ತನ್ನ ಮತ್ತೊಬ್ಬನಿಗೆ ಹಂಚಿ ತಿಂತಾನಲ್ಲ, ಅವನ ಜೊತೆ ನಿಜವಾದ ಭಾರತ ಇದೆ. ಇವನನ್ನು ಮೇಲೆತ್ತೋದು ನನ್ನ ಜೀವನದ ಗುರಿ ಅಂತ ನಿಶ್ಚಯ ಮಾಡಿಕೊಂಡು ದೇಶ ಪ್ರವಾಸ ಮಾಡಿ ಕನ್ಯಾಕುಮಾರಿಗೆ ಬಂದ್ರು. ಕನ್ಯಾಕುಮಾರಿ ಅಂದ್ರೆ ತಾಯಿ ಭಾರತೀಯ ಕಾಲುಗಳವರೆಗೆ ಬಂದ್ರು. ಬಂದು ನಿಂತ್ಕೊಂಡು ಸಮುದ್ರವನ್ನು ನೋಡ್ತಾರೆ. ಆ ಸಮುದ್ರದ ಮಧ್ಯದಲ್ಲಿ ಒಂದು ಬಂಡೆಗಲ್ಲು. ದೋಣಿಯವರನ್ನು ಕೇಳಿದ್ರು, ನನ್ನ ದೇಶದ ಬಗ್ಗೆ ಆಲೋಚನೆ ಮಾಡಿ ಒಳ್ಳೆ ಜಾಗ ಕಾಣಪ್ಪ, ಅದು ಅಲ್ಲಿವರೆಗೂ ಬಿಡ್ತೀಯಾ? ದೋಣಿಯನ್ನು ಹೇಳಿದ್ರು, ದುಡ್ಡು ಕೊಡ್ತೀಯಾ? ವಿವೇಕಾನಂದರ ಜೇಬಲ್ಲಿ 1 ಪೈಸಾ ಇಲ್ಲ, ದುಡ್ಡು ಮುಟ್ತಿರ್ಲಿಲ್ಲ. ಅವರು ಅವಾಗ ಪರಿವ್ರಾಜಕರಾಗಿದ್ದಾಗ, ದೇಶ ಪರ್ಯಟನೆ ಮಾಡ್ತಿದ್ದಾಗ, ಇಲ್ವಲ್ಲ ಒಂದಿದ್ರೆ ಬಿಡಲ್ವಲ್ಲ ಅಂತ ಸ್ವಾಮಿ ಏನ್ ಮಾಡಿದ್ರು ಅಂತ ಅಲ್ಲೇ ಕಟ್ಟಿದ್ದ ಬೇಟ ತೆಗೆದು ಸುಂಟಕ್ಕೆ ಕಟ್ಕೊಂಡ್ರು. ಏನಾಗುತ್ತೋ ಆಗಲಿ ಗೊತ್ತು ಅಂತ ಸಮುದ್ರ ಜಿಗಿದ್ರು. ಈಜ್ಕೊಂಡು ಹೋಗಿ ಆ ಬಂಡೆಗಳ ಕೂತ್ರು. ನೋಡಿದ್ರು, ಅನ್ಕೊಂಡ್ರು, ಹುಚ್ಚ ಎಂತೆಂಥ ಮೀನುಗಳಿವೆ, ತಿಂದಾಕ್ಬಿಡುತ್ತೆ ನಿನ್ನ ಅಂತ ಅನ್ಕೊಳ್ತಾ ಇರುವಾಗ ಎದ್ದು ನಡ್ಕೊಂಡು ಹೋಗಿ ಆ ಬಂಡೆಗಳಲ್ಲಿ ಕಾಣೆ. ಧ್ಯಾನಕ್ಕೆ ಕೂತ ಎಷ್ಟು ದಿನ? 3 ದಿನಗಳ ಕಾಲ. ಡಿಸೆಂಬರ್ 24, 25, 26, 25, 26, 27, 25 ಸೇರಿದಂತೆ 3 ದಿನ ಧ್ಯಾನ ಕೂತು. ಸ್ವಾಮೀಜಿ ಏನ್ ಧ್ಯಾನ ಮಾಡಿದ್ರು ಅಂತ ಹೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ, ಎಲ್ಲಿ ಧ್ಯಾನ ಮಾಡಿದೆ? ಬರೀ ಅತ್ತೆ ನನ್ನ ದೇಶವನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು. ಈ ದೇಶದ ತರುಣರು ಹೆಂಗಾಗೋಗಿದ್ದಾರೆ? ಬ್ರಿಟಿಷರ ಬೂಟು ಕಾಲು ನೆಕ್ಕಿಕೊಂಡು ಬಿದ್ದುಬಿಟ್ಟಿದ್ದಾರಲ್ಲ. ಯಾವ ಹಿಂದೂ ಸಮಾಜ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮಗಳಲ್ಲಿ ಒಂದಾಗಿತ್ತೋ ಆ ಹಿಂದೂಗಳು ಇವತ್ತು ತಮ್ಮ ಪರಂಪರೆಯನ್ನು ಮರೆತು ನಾಯಿಗಳಂತೆ ಬದುಕ್ತಾ ಇದ್ದಾರಲ್ಲ. ಯಾವ ಭಾರತ ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿತ್ತೋ ಆ ಭಾರತದ ಜನ ಇಂದು ಜಗತ್ತಿನ ದಾಸರಾಗಿ ಬದುಕ್ತಾ ಇದ್ದಾರಲ್ಲ. ಛೀ, ಈ ಜನ್ಮ ಮೇಲೆ ಕೆತ್ತೋದು ಹೇಗೆ? ಹತ್ತು ಇದ್ದಕ್ಕಿದ್ದಂತೆ ಭಾರತ ಮಾತೆ ಕಾಣಿಸ್ಕೊಂಡ್ರು. ಹೆಂಗೆ ಕಾಣಿಸ್ಕೊಂಡಿದೆ ಅವಳಿಗೆ? ಕಾಶ್ಮೀರ ಶಿರ, ಸೊಂಟ ವಿಂಧ್ಯ, 2 ಕೈಗಳು 2 ರಾಜ್ಯದ ದಿಕ್ಕುಗಳು, ಕನ್ಯಾಕುಮಾರಿಯಲ್ಲಿ 2 ಕಾಲುಗಳು. ಆ ಕಾಲುಗಳ ಬಳಿ ಇವರು ಪಕ್ಕದಲ್ಲಿ ಬಂದು ನೋಡ್ತಾರೆ. ವಾ, ನಾನು ಆ ಕಾಲುಗಳ ಅರ್ಚನೆ ಮಾಡ್ತಾ ಇರುವಂತ ಪುರೋಹಿತನಾಗಿ ನಿಂತಿದ್ದೀನಿ. ಏನು ಅದ್ಭುತವಾಗಿದೆ. ಅವ್ರು ಅರ್ಚನೆ ಮಾಡ್ಲಿಕ್ಕೆ ಅಂತ ಅಂದ್ಕೊಳ್ತಾರೆ, ಇವಳನ್ನ ಮೇಲೆತ್ತಲಿಕ್ಕೆ, ಇವಳ ಮಕ್ಕಳನ್ನ ಮೇಲೆತ್ತಲಿಕ್ಕೆ ನನಗೆ ಹೊಣೆ ಕೊಡ್ತಾ ಇದ್ದಾಳೆ ಅಂತ ವಿವೇಕಾನಂದ ಅನ್ಕೊಳ್ಳೋ ವೇಳೆಗೆ ಕನ್ಯಾಕುಮಾರಿಯನ್ನು ದೋಣಿ ಬಂತು. ಸ್ವಾಮಿಗಳೇ, 3 ದಿನ ಆಯಿತು, ಊಟ ತಿಂಡಿನೂ ಮಾಡಿಲ್ಲ, ನೀವು ಹಿಂಗಿರಬಾರ್ದು, ಅದನ್ನ ಊರಿಗೆ ಒಳ್ಳೆಯದಲ್ಲ, ದಯಮಾಡಿ ವಾಪಸ್ ಬನ್ನಿ ಅಂತ ಅವ್ರು ಅಂದುಕೊಳ್ಳೋಕ್ಕೆ ಸರಿಯಾಗಿ ದೇವಿ ದೋಣಿ ಕಳಿಸಿದ್ಲು. ದೋಣಿಯನ್ನು ವಾಪಸ್ ಊರಿಗೆ ಬಂದ್ರು. ಊರಿಗೆ ಬಂದು ಮಡ್ರಾಸಿಗೆ ಬರೋಷ್ಟೊತ್ತಿಗೆ ತರುಣ ವರ್ಗ ರೆಡಿ ಆಯಿತು. ಆ ತರುಣ ವರ್ಗದವ್ರು ಹೇಳಿದ್ರು, ಸ್ವಾಮೀಜಿ ನೀವು ವಿದೇಶಕ್ಕೆ ಹೋಗಬೇಕು, ಅಲ್ಲಿ ನೀವು ಭಾರತದ ಹಿಂದುತ್ವದ ಪ್ರಚಾರ ಮಾಡಬೇಕು, ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ. ಸ್ವಾಮೀಜಿ ಹೇಳಿದ್ರು, ಅದಕ್ಕೆ ಸಿದ್ಧನಾಗಿ ಬಂದಿದ್ದೀನಿ ನಾನೀಗ. ಮೊದಲಾದ್ರೆ ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ, ಈಗ ರೆಡಿಯಾಗಿ ಹೋಗಬೇಕು ಅಂತ. ಎಲ್ಲಿಗೆ? ಅಮೆರಿಕಕ್ಕೆ. ಭಾರತದ ಹಳ್ಳಿಗಳನ್ನ ಬಿಟ್ಟರೆ ಬೇರೆ ನೋಡದೇ ಇರುವಂತ ಒಬ್ಬ ವ್ಯಕ್ತಿ ಈಗ ಅಮೆರಿಕಕ್ಕೆ ಹೋಗ್ಬೇಕು.
ಕಳಿಸ್ಕೊಡೋರ್ಗೂ ಗೊತ್ತಿಲ್ಲ ಅಮೆರಿಕ ಹೇಗಿದೆ ಅಂತ, ಹೋಗೋರ್ಗೂ ಗೊತ್ತಿಲ್ಲ ಅಮೆರಿಕ ಹೇಗಿದೆ ಅಂತ. ಮತ್ತೆ ಯಾರು ಕರ್ಕೊಂಡು ಹೋಗ್ಬೇಕು? ಯಾರು ಕರ್ಕೊಂಡು ಹೋಗ್ಲಿಲ್ಲ. ಕರೆಕ್ಟ್ ಆಗಿರೋ ದುಡ್ಡನ್ನ ಮತ್ತು ಕೇಸರಿ ಮಹಾರಾಜ ಕೊಟ್ಟ ದುಡ್ಡನ್ನು ತಗೊಂಡು ಅವ್ರು ಹಡಗನ್ನು ಹತ್ತಿದ್ರು. ಹೋಗ್ಬೇಕಾದ್ರೆ ನಮ್ಮ ಮಹಾರಾಜರು ಅವರಿಗೆ ಜರತಾರಿ ಪಂಚೆ, ಜರತಾರಿ ಇದು ಪೇಟ ಎಲ್ಲ ಕೊಡ್ತಿದ್ದಾರೆ. ಜರತಾರಿ ಅಂದ್ರೆ ರೇಷ್ಮೆ ತರ ಇರುತ್ತೆ, ಹೊಳಿತಾ ಇರುತ್ತೆ. ಸ್ವಾಮೀಜಿ ಅಂದ್ರೆ ಹೊಡ್ಕೊಂಡು ಹೋಗ್ಬೇಕು ಅಂತ ಅವರು ಅಮೆರಿಕಾದಲ್ಲಿ ಇಳಿದ ಮೇಲೆ ಗೊತ್ತಾಯ್ತು ಅವ್ರಿಗೆ ಈ ಜರತಾರಿ ಕ್ಯಾನ್ಸರ್ ಬರಲ್ಲ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಚಳಿ, ಬೆಚ್ಚಿಗಿರೋ ಬಟ್ಟೆ ಬೇಕು, ದಪ್ಪ ಬಟ್ಟೆ ಬೇಕು, ಕಾಟನ್ ಬಟ್ಟೆ ಬೇಕು. ಇವ್ರು ಜರತಾರಿ ರೇಷ್ಮೆ ಕೊಟ್ಬಿಟ್ಟಿದ್ದಾರೆ, ಚಳಿ ಜಾಸ್ತಿ ಅದು. ಏನ್ ಮಾಡೋದು? ಯಾರೋ ಒಂದು ಪ್ರೋಗ್ರಾಮ್ ಇನ್ನು 1 ತಿಂಗಳು ಬಾಕಿ ಇದೆ, ಮತ್ತೆ ನಿಮ್ಗೆ ಸ್ಟೇಜ್ ಮೇಲೆ ಕೂರಿಸೋದು ಡೌಟು. ನೀವು ಯಾರು ಅಂತ ಇಂಟ್ರೊಡಕ್ಷನ್ ಲೆಟರ್ ಇಲ್ಲ. ಈಗ ನನ್ನ ಪರಿಚಯ ನಿಮ್ಗೆ ಮಾಡಿಸ್ತೀವಿ ಚಕ್ರವರ್ತಿ ಅಂದ್ರೆ ಯಾರು ಇಲ್ಲ, ಹಂಗೆ ಇಂಟ್ರೊಡಕ್ಷನ್ ಕೊಡಕ್ಕೂ ಏನೂ ಇಲ್ಲ ನಿಮ್ಮ ಹತ್ರ. ನಿಮ್ಗೆ ಮೋಸ್ಟ್ಲಿ ಪ್ರೋಗ್ರಾಮಿಗೆ ಬಿಡೋದು ಡೌಟ್. ಇನ್ನು 1 ತಿಂಗಳು ಬಾಕಿ ಇದೆ, ಏನ್ ಮಾಡಬೇಕು? ಸ್ವಾಮಿ ವಿವೇಕಾನಂದ ಹೇಳಿದ್ರು ಏನ್ ಮಾಡ್ಲಿ. ಅದಕ್ಕೆ ಯಾರಾದ್ರು ಬೋಸ್ಟನ್ ಅಂತ ಒಂದು ನಗರ ಇದೆ, ಸ್ವಲ್ಪ ಚೀಪಾಗಿ ಬರ್ಬೇಕಾಗತ್ತೆ, ಅಲ್ಲಿ ಹೋಗಿ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇಲ್ಲ ಅಂತ. ಈಗ ಬೆಳಗಾವಿ ಸ್ವಲ್ಪ ಕಾಸ್ಟ್ಲಿ, ಇಲ್ಲಿ ಪಕ್ಕದ ಬೈಲಹೊಂಗಲಕ್ಕೆ ಹೋಗಿ ಜನ ಒಳ್ಳೆಯವರು ಊಟ ಗೀಟ ಹಾಕ್ತಾರೆ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರೆ ಹೆಂಗಿರುತ್ತೋ ಹಂಗೆ. ನ್ಯೂಯಾರ್ಕ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, 1 ತಿಂಗಳಿಗೆ ಆಗೋದು ದುಡ್ಡಿಲ್ಲ ನಿಮ್ಮ ಹತ್ರ, ಅಲ್ಲಿ ಹೋಗಿ ಅಂತ. ಸ್ವಾಮಿ ವಿವೇಕಾನಂದ ಆಯಿತು ಅಂತ ಟ್ರೈನ್ ಹತ್ತಿದ್ರು, ಹೋಗ್ಬೇಕು ಬೋಸ್ಟನ್ಗೆ ಅಂತ. ಇನ್ನೇನು ಬೋಸ್ಟನ್ ಹತ್ರ ಬರಬೇಕು, ಟೆನ್ಷನ್ ಅವ್ರಿಗೆ, ಯಾರಪ್ಪ ಎಲ್ಲೋ ಗೊತ್ತಪ್ಪ ಬೋಸ್ಟನ್, ದುಡ್ಡು ಬೇರೆ ಇಲ್ಲ, ಏನ್ ಮಾಡಿದ್ವಿ ಅಂತ. ಒಂದು ಹೆಣ್ಮಕ್ಳು ಆಗ್ಲಿಂದ ನೋಡ್ತಾ ಇದ್ದಾರೆ ವಿವೇಕಾನಂದರು. ಏನೋ ವೈಬ್ರೆಂಟ್ ಆಗಿ ಕಾಣ್ತಿದ್ದಾನಲ್ಲ, ಯಂಗ್ ಬಾಯ್, ಇಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ, ಬಟ್ಟೆ ನೋಡಿದ್ರೆ ಹಿಂಗಿದೆ, ಯಾವುದೋ ರಾಜ ಪರಿವಾರದಲ್ಲಿ ಇರ್ಬೇಕಲ್ಲ ಇವನು ಅಂತ ಅನ್ಕೊಂಡು ಹತ್ತಿರ ಬಂದು ಕೇಳಿದ್ದು, ಆರ್ ಯು ಎನ್ ಇಂಡಿಯನ್? ಎಸ್ ಐ ಆಮ್ ಎನ್ ಇಂಡಿಯನ್. ಜೇವಲು ಪೈಸ ಇಲ್ಲ, ಎಣ್ಣೆ ಮಾತ್ರ ಜೋರು. ಎಸ್ ಐ ಆಮ್ ಎನ್ ಇಂಡಿಯನ್. ಎಲ್ಲಿ ಹೊರಟಿದ್ದೀರಾ ಅಂದ್ರು. ಬೋಸ್ಟನ್ಗೆ. ಬೋಸ್ಟನ್ನಲ್ಲಿ ತಕ್ಷಣ ಈಗ ನಾನು ಬೋಸ್ಟನ್ ಹೋಗ್ತಾ ಇದ್ದೀನಿ, ನಂದು ಬೋಸ್ಟನ್ ಊರು, ನಂದು ಅಲ್ಲೇ ಮನೆ. ನಿಮ್ಗೆ ಯಾರು ಬೋಸ್ಟನ್ ಪರಿಚಯದಲ್ಲಿ ಇದ್ದಾರಾ? ಸ್ವಾಮಿ ಹೇಳಿದ್ರು ಒಬ್ಬರೇ. ಯಾರು? ನೀವೇ. ನೀನು ಯಾರು ಗೊತ್ತಿಲ್ಲ. ಅವಳು ತಕ್ಷಣ ಹೇಳಿದ್ರು ವೆರಿ ಗುಡ್, ಒಳ್ಳೇದಾಯ್ತು, ನಮ್ಮ ಮನೆಗೆ ಬನ್ನಿ ಅಂತ. ಬೇಡ ಅಂತಾರ? 2 ಕಣ್ಣು ಹೋದವ್ರಿಗೆ ದೇವ್ರು 2 ಕೊಡೋದು ಗೊತ್ತಿಲ್ಲ, 1 ಕೊಟ್ಟರೆ ಸಾಕಪ್ಪ ಸಾಕಪ್ಪ ನನಗೆ ಅಂತ. ಹಂಗೆ ಸ್ವಾಮಿಗಳಿಗೆ ಯಾವಾಗ ಹಿಂಗೆ ಕೇಳಿದ್ರು ಖುಷಿ ಅವ್ರು ಬರ್ತೀನಿ ಇರು. ಆಕೆ ಕರ್ಕೊಂಡೋದ್ರು. 1 ದಿನದಲ್ಲಿ 1 ಅರ್ಧ ಗಂಟೆ ಮಾತಾಡಿದ ತಕ್ಷಣ ಗೊತ್ತಾಯ್ತು ನಮ್ಮ ಮನೆಗೆ ಬಂದಿರೋ ಆರ್ಡಿನರಿ ಮನುಷ್ಯ ಅಲ್ಲ, ಈತ ಅಪ್ರತಿಮವಾಗಿರುವಂಥ ಸಾಧು ಈತ ಅಂತ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳೋದು, ನಮ್ಮ ಮನೆಗೆ ಯಾರು ಗೊತ್ತಾ ಅಂತ. ಹಿಂಗೆ ಮಾಡಿ ಒಳ್ಳೆ ಮಾಡಿದ್ದು ಹಾರ್ವರ್ಡ್ ಯೂನಿವರ್ಸಿಟಿ ಅಂತ, ಭಾರಿ ದೊಡ್ಡ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯ ಪ್ರೊಫೆಸರ್ಗೆ ಹೇಳಿದ್ರು, ನಮ್ಮ ಮನೆಗೆ ಒಬ್ಬ ಗ್ರೇಟ್ ಸಾಧು ಬಂದಿದ್ದಾರೆ, ವುಡ್ ಯು ಲೈಕ್ ಟು ಮೀಟ್ ಹಿಮ್? ಇಸೈಡ್ ಆಲಿಸ್ ಫಾರ್ಮಲ್ ಅನ್ನೊಂದು ಬಂಗ್ಲೆ ಇದೆ, ಬ್ರಿಂಗ್ ಇನ್ ದೇ. ನಾನೇನು ಭೇಟಿ ಮಾಡಿ ಕರ್ಕೊಂಬ. ಈಸ್ ಅ ಪ್ರೊಫೆಸರ್, ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರು. ವಿವೇಕಾನಂದರನ್ನ ಆಲಿಸ್ ಸ್ವಾಮಿ ಕರ್ಕೊಂಡು ಹೋಗ್ಲಾಯ್ತು. ಕರ್ಕೊಂಡು ಹೋದಾಗ ವಿವೇಕಾನಂದ ಜೊತೆ ಒಂದು 1/2-3/4 ಗಂಟೆ ಗಂಡ ಹೆಂಡತಿ ಇಬ್ರು ಮಾತಾಡಿ ನೋಡಿದ ಮೇಲೆ ಗಂಡನಿಗೆ ಅನ್ನಿಸ್ತು ಆರ್ಡಿನರಿ ಮನುಷ್ಯ ಅಲ್ಲ ಆಯ್ತಾ. ಮಾತಾಡ್ತಾ ಹೆಂಗೆ ಅಂದ್ರೆ ಅರ್ಧ ಗಂಟೆ ಮಾತು ಅಂದ್ಕೊಂಡಿದ್ದ, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಹಾಫ್ ಡೇ ಆಯ್ತು, ಊಟ ಮಾಡ್ತು, ತಿಂಡಿ ಮಾಡ್ತು, ಕೂತಾಗ ಏನಾದ್ರೂ ಒಂದು ವಿಷಯ ತಗೊಂಡು ಮಾತಾಡೋದು. ಸ್ವಾಮೀಜಿಯ ಅಮೋಘವಾಗಿರುವಂತ ಇಂಗ್ಲಿಷ್ ಬೇರೆ, ಅದ್ಭುತವಾದ ಜೊತೆ ಚರ್ಚೆ. ಕೊನೆಗೆ ಒಂದು ತಡೀಲಿಕ್ಕಾಗದೆ ಇಲ್ಲ, ಸ್ವಾಮೀಜಿ ನೀವ್ ಯಾಕೆ ಹಿಂಗೆ ತಿರ್ಗಾಡ್ತಿದ್ದೀರಾ? ಇಲ್ಲಿ ಒಂದು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ನಡೀತಾ ಇದೆ, ನೀವ್ ಯಾಕೆ ಹಿಂದೂ ಧರ್ಮದ ಪರವಾಗಿ ಮಾತನಾಡಬಾರದು? ಸ್ವಾಮೀಜಿ ಅದಕ್ಕೆ ಹಿಂದೂದಿಂದ ಬಂದಿರೋದು. ಬಟ್ ನನಗೆ ಸ್ಟೇಜ್ ಹತ್ತಕ್ಕೆ ಅನುಮತಿ ಕೊಡಲ್ವಂತೆ, ಯಾಕೆಂದರೆ ನಾನು ಯಾರು ಅಂತ ಪರಿಚಯ ಪತ್ರ ಇರುವಂತೇನೆ ಅಂದ್ಬಿಟ್ಟು. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಮಿಸ್ಟರ್ ರೈಟ್ ಏನು ಹೇಳ್ತಾನೆ ಗೊತ್ತಾ, ನಿಮಗೆ ಪರಿಚಯ ಪತ್ರನ ಹೇಳಿ ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೇಟ್ ಹೀರೋ ಬಗ್ಗೆ ನಾನು ಮಾತನಾಡಬೇಕಾದ್ರೆ ನನಗೆ ಎದೆ ಹೋಗುತ್ತೆ. ನಿಮಗೆ ಪರಿಚಯ ಕೇಳದ, ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಡಿಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ಕೇಳೋದು ಒಂದೇ. ಯಾರು ಕೇಳ್ತಾರೆ ಸ್ವಾಮೀಜಿ ನಿಮಗೆ? ಡೋಂಟ್ ವರಿ, ಐ ವಿಲ್ ಡೂ ಇಟ್ ಫಾರ್ ಯು. ನಾನು ಬರ್ಕೊಡ್ತೀನಿ ನಿಮ್ಮ ಪರಿಚಯ ಅಂತ. ಪರಿಚಯ ಏನು ಬರೆದಂತ ಗೊತ್ತಾ? ಅವ್ನು ಬರೆದಂತೆ ಕಳೆದ 400 ವರ್ಷಗಳಲ್ಲಿ ಅಮೆರಿಕಾ ಹಿಸ್ಟ್ರಿ 400 ಇಯರ್ಸ್, ಕಳೆದ 400 ಇಯರ್ಸ್ನಲ್ಲಿ ಅಮೆರಿಕಾದಲ್ಲಿ ಇವನಂತ ಬುದ್ಧಿವಂತ ಮತ್ತೊಬ್ಬ ತಿರುಗಾಡಿರಲಿಲ್ಲ. ಇಟ್ಸ್ ಮೋರ್ ಇಂಟ್ರೆಸ್ಟಿಂಗ್. ಇವತ್ತು ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಹಾಕಿ ವಿವೇಕಾನಂದರೊಬ್ಬರನ್ನೇ ಇನ್ನೊಂದು ತಟ್ಟೆಯಲ್ಲಿ ಕೂರಿಸಿದ್ರೆ ಇವು ತೂಕನೇ ಜಾಸ್ತಿ ಆಗುತ್ತೆ ಅಂತ ಬುದ್ಧಿವಂತ ಇಲ್ಲ. ವೇದಿಕೆ ಮೇಲೆ ಅವಕಾಶ ಕೊಟ್ಟಿದ್ದಾರೆ. ಆ ಪತ್ರ ಕೊಟ್ಟು ವಿವೇಕಾನಂದರಿಗೆ ಪ್ರೋಗ್ರಾಮ್ ನಡೆಯುವ ಅಡ್ರೆಸ್ ಎಲ್ಲ ಕೊಟ್ಟು ಕಳಿಸ್ಕೊಟ್ಟ.
ವಿವೇಕಾನಂದ ಅಲ್ಲಿಗೆ ಹೋದ್ರು. ಯಾರು ಅಡ್ರೆಸ್ ಎಲ್ಲ ತಗೊಂಡು ತೋರಿಸ್ತೀನಿ ಅಂತ ಇವ್ರು ಕರ್ಕೊಂಡು ಬಂದಿದ್ದು ಟ್ರೈನಲ್ಲಿ, ಅವನ ಗಡಿಬಿಡಿಯಲ್ಲಿ ಎಲ್ಲೋ ಇಳಿದು ಹೋಗ್ಬಿಟ್ಟ. ವಿವೇಕಾನಂದರಿಗೆ ಅಡ್ರೆಸ್ಸು ಬಂತು, ಪರಿಚಯ ಪತ್ರನೂ ನೋಡಿದ್ರು. ಇಳಿದ್ರು ಜನರಾಶಿ, ಇವ್ರು ಮಾತಾಡೋ ಭಾಷೆ ಯಾರಿಗೂ ಗೊತ್ತಾಗ್ತಿಲ್ಲ. ಏನ್ ಮಾಡೋದಪ್ಪ ಅಂತ ವಿವೇಕಾನಂದರು ಒದ್ದಾಡ್ತಾ ಇದ್ರು. ಅವತ್ತು ಸಂಜೆ ಕಳೆದೊತ್ತು, ಸಂಜೆ ಹೊತ್ತಿನಲ್ಲಿ ವಿವೇಕಾನಂದ ನೋಡಿದ್ರೆ ಅದು ಖಾಲಿ ಇದ್ದಂಥ ಟ್ರೈನ್ ಹೋಗಿ ಇಟ್ಟು ಅದರಲ್ಲೇ ರಾತ್ರಿ ಮಲಗಿ ಕಳೆದು. ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಲ್ಡ್ ಫೇಮಸ್ ಆಗಲಿಕ್ಕಿರುವ ಸಾಧು ಮುಂಚಿನ ದಿನ ರಾತ್ರಿ ಕಷ್ಟಪಟ್ಟು ಚಳಿಯಲ್ಲಿ ಹಿಂಗೆ ಅನ್ಕೊಂಡು ಒಂದು ಟ್ರೈನ್ ಹೋಗಿ ಏನು ಮಲ್ಕೊಂಡಿದ್ದಾರೆ. ಬೆಳಗಾಗೆ ಏನು ಮಾಡೋದಪ್ಪ ಅಂತ ಕಣ್ಣು ಮುಚ್ಕೊಂಡು ಹೀಗೆ ಹೋಗ್ಬೇಕು ಅಂತ ಆಚೆ ಬಂದರೆ ಆ ಎದುರುಗಡೆ ಮನೆ ಒಂದು ಬಂಗಲೆ, ದೊಡ್ಡ ಬಂಗಲೆ. ಆ ಬಂಗಲೆಯಿಂದ ಒಂದು ಹೆಣ್ಮಗಳು ಕಷ್ಟಪಟ್ಟು ಹತ್ತಿರ ಬಂದು ನೋಡಿದ್ದು. ನೀವು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ಬಂದಿರಲ್ಲ ಸ್ವಾಮೀಜಿ? ಹಾಗೆ ಕರೆಕ್ಟ್ ಜಾಗಕ್ಕೆ ಬರ್ತೀರಾ, ಬನ್ನಿ, ನನ್ನ ಮನೆಯಲ್ಲಿ ಒಂದಷ್ಟು ಗೆಸ್ಟ್ ಇದ್ದಾರೆ, ನೀವು ಬಂದು ಉಳ್ಕೊಳ್ಳಿತ್ತು ಮನೆ ಕರ್ಕೊಂಡು. ಏನ್ ನಕ್ರಿ? ಯಾರು ಇಚ್ಛಾಶಕ್ತಿ ಬಲವಾಗಿರುತ್ತೋ ಅವ್ರಿಗೆ ಭಗವಂತನೇ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ವಿವೇಕಾನಂದ ಉದಾಹರಣೆ. ನಾನು ಅದಕ್ಕೆ ಹೇಳಿದ್ದಲ್ಲ, ಮನಸ್ಸಲ್ಲಿ ಸಂಕಲ್ಪ ಅಷ್ಟೇ ಮಾಡೋದು ನಿಮ್ ಕೆಲಸ, ಉಳಿದಂತೆ ಗ್ರಹಗತಿಗಳು ನಿಮಗೋಸ್ಕರ ಜೋಡಿಸಿಕೊಳ್ತಾರೆ. ಯಾವ ಅನುಮಾನವೂ ಇಲ್ಲ. ಅವ್ರು ಆ ನಿಶ್ಚಯ ಮಾಡಿ ಹೋದ್ರು. ಹೇಗೋ ಹಾಗೋ ಹೀಗೋ ಮಾಡಿ ಎಲ್ಲರೂ ಸೇರಿಸ್ಕೊಂಡು ವಿವೇಕಾನಂದರ ಬಗ್ಗೆ ಹೇಳಿದ್ರ ಪರಿಣಾಮ ವಿವೇಕಾನಂದ ಕರ್ಕೊಂಡ್ಬಂದು ಡಾಕ್ಟರ್ ಕೂರಿಸಿದ್ರು. ಕಾರ್ಯಕ್ರಮ ಶುರುವಾಯಿತು. ಯಾರೋ ಒಬ್ಬರು ಜೋರಾಗಿ ಮಾತಾಡಿದ್ರು, ಸಿಕ್ಕಾಪಟ್ಟೆ ಜನ ಮೆಚ್ಚಿದ್ರು. ವಿವೇಕಾನಂದ ಕೇಳಿದ್ರು, ಮಾತಾಡ್ತೀರಾ? ಸ್ವಾಮೀಜಿ ಟೆನ್ಷನ್ 7,000 ಜನ. ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ. ಬಂದವರೆಲ್ಲ ಮುಂಚಿನ ದಿನ ಪ್ರಿಪೇರ್ ಮಾಡ್ಕೊಂಡು ಪೇಜ್ ಗಟ್ಟಲೆ ಬರ್ಕೊಂಬಂದು ಹೋಗ್ತಿದ್ದಾರೆ. ಇವ್ರು ಬರ್ಕೊಳ್ಳೋದಿರ್ಲಿ, ಮಾತಾಡ್ಲಿಕ್ಕೆ ಗ್ಯಾರಂಟಿನೇ ಇಲ್ಲ ಇವರಿಗೆ. ಏನ್ ಮಾಡೋದು? ನಾನು ಬರ್ಕೊಂಡು ಇಲ್ಲ, ಹೆಂಗಪ್ಪ ಮಾತಾಡೋದು ಅಂತ ವಿವೇಕಾನಂದ ಟೆನ್ಷನ್ ಹೇಳಿದ್ದಾರೆ. ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಯ್ತು, ಮಾತಾಡ್ತೀರಾ? ಇನ್ನೊಬ್ಬರಾಗಲಿ. ಇನ್ನು ಬೋರ್ಡ್ ಮೇಲೆ ಬರ್ದಿದ್ದ ಹೆಸರು ಅಳಿಸಿ 3 ಸಲ ಅಳಿಸಿದ್ರು. ಮಧ್ಯಾಹ್ನ ಸೆಷನ್ನಲ್ಲಿ ಈಗ ಮಾತಾಡಲೇಬೇಕ್ರಿ ಅಂದ್ರು. ಪಕ್ಕದಲ್ಲಿದ್ದ ಒಬ್ಬ ಪಾರ್ಟಿ ಹೇಳಿದ್ರೆ, ಹೆದರ್ಕೊಂಡ್ಬಿಡ್ರಿ ವಿವೇಕಾನಂದರಿಗೆ, ಹೆದರ್ಕೊಂಡ್ಬಿಡ್ರಿ, ಮಾತಾಡಿ ಪರವಾಗಿಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಬಂದರು, ವೇದಿಕೆ ಮೇಲೆ ನಿಂತ್ಕೊಂಡ್ರು, ಕಣ್ಣು ಮುಚ್ಚಿ ನಮ್ಮ ತಾಯಿ ಶಾರದೆ ನೆನಪಿಸ್ಕೊಂಡು ಶುರು ಮಾಡಿ. ಏನು ಶುರು ಮಾಡಬೇಕು ಅಂತ ಮೊದಲ 5 ವರ್ಡ್, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. 5 ಪದ, ಮ್ಯಾಜಿಕಲ್ ವರ್ಡ್ಸ್. ಈ 5 ಪದಗಳಿಗೆ ಚಪ್ಪಾಳೆ ಹೆಂಗೆ ಬಿತ್ತು ಅಂತಂದ್ರೆ, ಫಾರ್ ನೆಕ್ಸ್ಟ್ 2 ಮಿನಿಟ್ಸ್ 7,000 ಜನ ಯಾವುದೋ ಸಂಮೋಹನಕ್ಕೆ, ಮ್ಯಾಜಿಕ್ಗೆ ಒಳಗಾದವರಂತೆ ಪಟ 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 ಚಪ್ಪಾಳೆ ಹೊಡೆದು. ಐ ಟ್ರೈಡ್ ದಿಸ್ ಔಟ್. ಒಂದು ಕಾಲೇಜಲ್ಲಿ ಮಾತಾಡ್ತಾ ಇದ್ದೆ. 1,000 ಜನ ಮಕ್ಕಳಿದ್ರು. ನಾನು ಇದನ್ನು ಹೇಳಿದೆ. 2 ನಿಮಿಷಗಳ ಕಾಲ ವಿವೇಕಾನಂದರಿಗೆ ಕೇಳದೆ ಚಪ್ಪಾಳೆ ಹೊಡೆದ್ರು. ನಾನು ಕೇಳ್ತೀನಿ, 1-2 ನಿಮಿಷ ಹೊಡಿಲಿ ಅಂತ. ಏನೋ ಮಾತಾಡ್ಕೊಂಡು 45 ಸೆಕೆಂಡಿಗೆ ನಿಂತು. ನನ್ನಲ್ಲಿ ಕೇಳಿದ್ರೆ 45 ಸೆಕೆಂಡ್ ಹೊಡೆದಿಲ್ಲ ನೀವು. ವಿವೇಕಾನಂದರಿಗೆ ಕೇಳದೆ 2 ನಿಮಿಷ ಹೆಂಗ್ ಬಿತ್ತು? ನೋ ಒನ್ ನೋಸ್. ವಿವೇಕಾನಂದರು ನೋಡೋರು ಹೆಂಗಿದ್ರು ಅಂತಂದ್ರೆ, ಕೊನೆ ಬೆಂಚಲ್ಲಿ ಕೂತಿದ್ದವರು ವಿವೇಕಾನಂದರನ್ನ ಮಧ್ಯದ ಓಡಿದ್ರು. ಯಾರಪ್ಪ ಈ ಮನುಷ್ಯ ಹಿಂಗ್ ಮಾತಾಡ್ಬಿಟ್ಟ ಅಂತ ಓಡ್ದು ಮುಂದೆ ನಿಂತ್ಕೊಂಡು ನೋಡಿದ್ರು. ಅವ್ರು ಮುಂದೆ ಬಂದ ತಕ್ಷಣ ಮಧ್ಯ ಕೂತಿರೋರು ವಿವೇಕಾನಂದರು ಕಾಣ್ತಿಲ್ಲ, ಎದ್ದು ನಿಂತರು. ಮುಂದೆ ಕೂತಿರೋರು ಎದ್ದು ನಿಂತ್ಕೋಬೇಕೋ ಕೂತ್ಕೋಬೇಕೋ ಗೊತ್ತಾಗಲಿಲ್ಲ. ಕಣ್ಣಲ್ಲಿ ಹರಿದಿದೆ ಅವರಿಗೆ. ನನಗೆ ಇದನ್ನೆಲ್ಲ ಓದುವಾಗ ಆಶ್ಚರ್ಯ, ಏನು ಮಾಡಿದ್ರು ವಿವೇಕಾನಂದರು? ಇಫ್ ಐ ಸೇ ಇವತ್ತು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ದಿ ಸ್ಕೂಲ್, ವುಡ್ ಯು ಲೈಕ್ ಟು ಕ್ಲಾಪ್? ಏನ್ ಬಿಡಿ, ಸೋದರ ಸೋದರಿಯರೇ ಅಂದ್ರೆ ಯಾರಿಗೂ ಚಪ್ಪಾಳೆ ಹೊಡಿಬೇಕು ಅನ್ಸಲ್ಲ. ವಿವೇಕಾನಂದ ಹೇಳಿದಾಗ ಚಪ್ಪಾಳೆ ಹೊಡೆದ್ರು ಅಂತ ಕೇಳಿದ್ರು. ವಿವೇಕಾನಂದ ಏನ್ ಹೇಳ್ತಾರೆ ಗೊತ್ತಾ? ಲಿಸನ್ ಕೇರ್ಫುಲಿ. ನನಗೆ ಈ ಮಾತು ಇವತ್ತಿಗೂ ಹೃದಯವನ್ನು ಭೇದಿಸುತ್ತೆ, ಸಾಧ್ಯ ಮಾಡಿ ಬದುಕೋದು ಅಂತ. ಸ್ವಾಮೀಜಿ ಹೇಳ್ತಾರೆ, ಇವತ್ತಿನವರೆಗೂ, ಟಿಲ್ ಟುಡೇ, ಅವ್ರಿಗೆ 30 ವರ್ಷ ವಯಸ್ಸು, ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರನ್ನೂ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ, ಯಾರಿಗಾದ್ರೂ ಕೆಟ್ಟದ್ದಾಗಲಿ ಅಂತ ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ಳಿಲ್ಲ. ಇದರ ಪರಿಣಾಮವಾಗಿ ನನ್ನೊಳಗೆ ಒಂದು ಸಾತ್ವಿಕ ಶಕ್ತಿ ಹೆಂಗ್ ಹರಿತಾ ಇದೆ ಅಂತಂದ್ರೆ, ಅಮೆರಿಕಾದ ಈ ಜನ ಏನು, ಇಡೀ ಜಗತ್ತೇ ಬಂದು ಇವತ್ತು ನನ್ನ ಕಾಲು ಬುಡಕ್ಕೆ ಬೀಳಬೇಕು ಗೊತ್ತಾ ಅಂತ ಸ್ವಾಮಿ ವಿವೇಕಾನಂದರು ಪತ್ರವನ್ನು ಬರೀತಾರೆ. ನಾವು ಜಸ್ಟ್ ಕಂಪೇರ್ ವಿತ್ ಮೈ ಹೀರೋ. ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋಣ. ನಮಗೆಲ್ಲ 14-15 ವರ್ಷ. ವಿವೇಕಾನಂದರು 30ರಲ್ಲಿ ಇರ್ತಾರೆ, ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ ಅಂತ. ನಾವು 15ರಲ್ಲಿ ಎಷ್ಟು ಕೆಟ್ಟ ಆಲೋಚನೆ ಮಾಡಿದ್ವಿ, ಎಷ್ಟು ಜನರು ಕೆಟ್ಟ ದೃಷ್ಟಿಯಿಂದ ನೋಡ್ಬಿಟ್ಟಿದ್ದೀವಿ. ಹೆಂಗಪ್ಪ ಎನರ್ಜಿ ಪಾಸ್ ಆಗೋದು? ಇಸ್ ಇಟ್ ನಾಟ್? ಥಿಂಕ್ ಆಫ್ ಇಟ್. ಸ್ವಾಮಿ ವಿವೇಕಾನಂದರ ಭಾಷಣ ಜಸ್ಟ್ ಹಾರ್ಡ್ಲಿ 3.5 ಮಿನಿಟ್. ಆ 3.5 ಮಿನಿಟ್ ಭಾಷಣ ಹೆಂಗಿತ್ತು ಅಂತಂದ್ರೆ, ಉಳಿದವ್ರನ್ನೆಲ್ಲ ಜನ ಮರ್ತೋಗ್ಬಿಟ್ಟು. ವಿವೇಕಾನಂದ ಎಲ್ಲೋದ್ರು ಅವ್ರು ಹಿಂದೆ ಬರುತ್ತೆ.
ಎಲ್ಲೋದ್ರೂ ಹಿಂದೆ ಬರ್ತಿದ್ದಂತ ಹೆಣ್ಮಕ್ಳು ಜಾಸ್ತಿ. ಯಂಗ್ ಬಾಯ್ ಲುಕಿಂಗ್ ಸೋ ಹ್ಯಾಂಡ್ಸಮ್, ನೋಡಿ ಏನ್ ಮುದ್ದ ಕಾಣ್ತಿದ್ರು. ಹೆಣ್ಮಕ್ಳು, ಅಮೆರಿಕದ ಹೆಣ್ಮಕ್ಳು ಭೋಗವಾದಿ ಹೆಣ್ಮಕ್ಳು ಬೇರೆ. ದೂರದಲ್ಲಿ ಒಂದು ಹೆಣ್ಮಕ್ಳು ನಿಂತ್ಕೊಂಡು ನೋಡ್ತಾ ಇರೋಳು, ಸ್ವಲ್ಪ ವಯಸ್ಸಾಗಿರುವಂತ ತಾಯಿ. ವಿವೇಕಾನಂದ ಇಷ್ಟು ಕಾಲ್ ಮದರ್ ಚರ್ಚ್ ಅಂತ ಕರೀತಿದ್ರು, ಮಿಸ್ ಏಲ್. ಅವಳನ್ನ ಕೇಳ್ತಾ ಇದ್ರು. ಅವಳು ಅನ್ಕೊಳ್ಳೋಳು, ಮಗು, ಅಮೆರಿಕಾದ ಈ ಹೆಣ್ಣುಗಳಿಂದ ನೀನು ಪಾರಾದರೆ ನೀನು ದೇವರೇ ಸರಿ ಅಂತ ವಿವೇಕಾನಂದ ಬಗ್ಗೆ ಆಕೆ ಹೇಳ್ಕೊಳ್ತಾಳೆ. ಒಂದಿನ ವಿವೇಕಾನಂದ ಹತ್ರ ಒಂದು ಹುಡುಗಿ ಬರ್ತಾಳೆ, ಒಂದು ಹೆಣ್ಮಕ್ಳು ಬರ್ತಾಳೆ. ಬಂದು ಹೇಳ್ತಾಳೆ, ಮಿಸ್ಟರ್ ವಿವೇಕಾನಂದ, ಐ ಹ್ಯಾವ್ ಎ ರಿಕ್ವೆಸ್ಟ್. ಸ್ವಾಮೀಜಿ ಪಾಪ ಏನೋ ಯೋಚನೆ ಮಾಡ್ತಿದ್ರು. ಎಸ್ ಮದರ್ ಪ್ಲೀಸ್ ಅಂತ. ಹಂಗಂದ ತಕ್ಷಣ ಆಕೆ ಹೇಳಿದ್ರು, ಐ ವಾಂಟ್ ಟು ಮ್ಯಾರಿ ಯು. ಸ್ವಾಮೀಜಿ ತಕ್ಷಣ ಹೇಳಿದ್ರು, ಏನು ಮಾತಾಡಲಿಲ್ಲ. ಜಸ್ಟ್ ಆಸ್ಕ್ಡ್, ವೈ ಯು ವಾಂಟ್ ಟು ಮ್ಯಾರಿ ಮೀ? ಹರ್ ಆನ್ಸರ್ ವಾಸ್ ವೆರಿ ಗ್ರೇಟ್. ಶಿ ಸೆಡ್, ಐ ವಾಂಟ್ ಅ ಸನ್ ಲೈಕ್ ಯು. ನಿನ್ನಂತ ಒಬ್ಬ ಮಗ ಬೇಕು ನನಗೆ. ಐಡಿಯಾ ವಾಸ್ ಗುಡ್. ಆದರೆ ಸ್ವಾಮೀಜಿ ಹೇಳಿದ್ರು, ನೋಡ್ತಾ ಇಲ್ಲಿ, ಈಗ ನಾನು ನಿನಗೆ ಮದುವೆ ಆಗಬೇಕು, ಮದುವೆ ಆದಮೇಲೆ ಮಗು ಆಗಬೇಕು, ಅವ್ನು ಗಂಡು ಮಗುನೇ ಆಗಬೇಕು, ಅವ್ನ ನಂತರ ಆಗಬೇಕು, ತುಂಬ ಟೈಮ್ ಹಿಡಿಯುತ್ತೆ. ನೀನು ನನ್ನನ್ನೇ ನಿನ್ನ ಮಗ ಅಂತ ಯಾಕೆ ತಿಳ್ಕೊಳ್ಬಾರ್ದು? ಒಂದು ವಿವೇಕಾನಂದ ನಾವೆಲ್ಲ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸಣ್ಣದೊಂದು ಪ್ರಲೋಭನೆ ಸಿಕ್ಕಿದ್ರೆ ಮೈ ಮರೆಯೋ ಕಾಲಕ್ಕೆ ವಿವೇಕಾನಂದ ಹಿಂಗೆ ಅಂದ್ಬಿಟ್ರು, ಯಾವ ಮದರ್ ಹೇಳಿದ್ಲ ಇವನು ಬಚಾವ್ ಆಗ್ತಾನ ನೋಡೋಣ ಅಂತ. ಆಕೆ ಅಂದು, ಈಸ್ ಮೈ ಗ್ರೇಟ್ ಸನ್, ಇನ್ ಆರ್ಡಿನರಿ ಸನ್ ಅಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಅಮೆರಿಕ ಮತ್ತು ಯುರೋಪ್ನಲ್ಲಿ ಹೆಣ್ಣಿಮ ಬಾರಿಸಿದ್ರು. ಹಿಂದೂ ಧರ್ಮದ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ ಗೌರವ ಮೂಡುವಂತೆ ಮಾಡಿದ್ರು. ಇವತ್ತು ವರ್ಲ್ಡ್ ಯೋಗ ಡೇ ನಡೆಯುತ್ತಲ್ಲ, ಯಾವತ್ತು ನಡೆಯುತ್ತೆ? ಯಾವತ್ತು? ಜೋರಾಗಿ ಯಾವತ್ತು? ಮರತ್ರ ಉಪಯೋಗ ಇಲ್ಲ, ನೆನ್ಪಿಟ್ಕೋಬೇಕು. ಜೂನ್ 21 ವರ್ಲ್ಡ್ ಯೋಗ ಡೇ. ಯೋಗ ಕೊಟ್ಟಿದ್ದು ಯಾರು ಜಗತ್ತಿಗೆ? ಯಾರು ಕೊಟ್ಟಿದ್ದು? ಭಾರತ ಕೊಟ್ಟಿದ್ದು, ನಾವು ಕೊಟ್ಟಿದ್ದು. ಜಗತ್ತಿಗೆ ನಾವು ಕೊಟ್ಟಿರುವಂತ ಈ ಯೋಗ ಡೇನ ಜಗತ್ತು ಸಂಭ್ರಮಿಸುವಾಗ ರಿಮೆಂಬರ್, ಮರಿಬಾರದು. ನಮ್ಮ ಬರ್ಡೇ ಮಾತ್ರ ಪರವಾಗಿಲ್ಲ, ಜೂನ್ 21 ಮರೆಯೋಗಿಲ್ಲ. ಯಾಕೆಂದ್ರೆ ನಾವು ಕೊಟ್ಟ ಕೊಡುಗೆಯನ್ನ ಜಗತ್ತು ಸೆಲೆಬ್ರೇಟ್ ಮಾಡುತ್ತಲ್ಲ, ನಾವು ಸೆಲೆಬ್ರೇಟ್ ಮಾಡಬೇಕಾಗತ್ತು ಅಂತ. ದಟ್ ಈಸ್ ಅವರ್ ರಿಯಲ್ ಬರ್ಡೇ ಅಂತ ನಾನು ಯಾವಾಗಲೂ ಅನ್ಕೊಳ್ಳೋದು. ಸೊ ಸ್ವಾಮಿ ವಿವೇಕಾನಂದರು ಯೋಗದ ಮೇಲೆ ಮಾತನಾಡಿದ್ರು. ಇವತ್ತೇನು ಯೋಗ ಡೇ ಮಾತನಾಡ್ತಾರಲ್ಲ, ಆ ಯೋಗ ಡೇಯ ಮೊದಲ ಬೀಜವನ್ನ ಅಮೆರಿಕ, ಯುರೋಪ್ನಲ್ಲಿ, ವೆಸ್ಟ್ ಅಲ್ಲಿ ಬಿತ್ತಿದ್ದು ಸ್ವಾಮಿ ವಿವೇಕಾನಂದ. ಎಲ್ಲ ಮುಗಿಸಿ ಅಮೆರಿಕಾದಲ್ಲಿ ಪಾಪ್ಯುಲರ್ ಆದ ವಿವೇಕಾನಂದರು ಫಾರ್ 3.5 years ರೋಮ್ಡ್ ಅರೌಂಡ್ ಅಮೆರಿಕಾ ಅಂಡ್ ಯುರೋಪ್. ವಾಪಸ್ ಬರಬೇಕಾದ್ರೆ ವಿವೇಕಾನಂದನ ಒಂದಷ್ಟು ಪತ್ರಕರ್ತರು ಭೇಟಿಯಾದರು. ಮಿಸ್ಟರ್ ವಿವೇಕಾನಂದ, ಯು ಗೋಯಿಂಗ್ ಬ್ಯಾಕ್ ಟು ಯುವರ್ ಮದರ್ ಕಂಟ್ರಿ ಇಂಡಿಯಾ, ಹೌ ಡು ಯು ಫೀಲ್ ನೌ? ಏನ್ ಅನ್ಸುತ್ತೆ? 4 ವರ್ಷಗಳ ಕಾಲ ಶ್ರೀಮಂತ ಅಮೆರಿಕಾದಲ್ಲಿ ತಿರುಗಾಡಿದೆಯಲ್ಲ, ಈಗ ವಾಪಸ್ ನಿನ್ನ ದರಿದ್ರ ಭಾರತಕ್ಕೆ ಹೋಗ್ತಾ ಇದೆಯಾ? ಏನನ್ನಿಸ್ತಾ ಇದೆ ಅಂತ ಪತ್ರಕರ್ತರು ಕೇಳಿದ್ರು. ನೋಡಿ ಆನ್ಸರ್. ಈ ಸೈಡ್ 4 ವರ್ಷದ ಮುಂಚೆ ಇಲ್ಲಿ ಬರುವಾಗ ನನ್ನ ಭಾರತವನ್ನ ಪೂಜ್ಯ ಭಾರತ ಅಂತ ತಿಳ್ಕೊಂಡಿದ್ದೆ. ಆದರೆ 4 ವರ್ಷ ನಿಮ್ಮ ಭೋಗ ಭೂಮಿಯಲ್ಲಿ ತಿರುಗಾಡಿದ ಮೇಲೆ ನನ್ನ ಭಾರತ ಬರೀ ಪೂಜ್ಯವಷ್ಟೇ ಅಲ್ಲ, ನನ್ನ ಭಾರತದ ಮಣ್ಣಿನ ಕಣಕಣವು ಪವಿತ್ರ, ನನ್ನ ಭಾರತದ ಗಾಳಿ ಪವಿತ್ರ, ನನ್ನ ಭಾರತದ ನೀರು ಪವಿತ್ರ, ನನ್ನ ಪಾಲಿಗೆ ತೀರ್ಥಕ್ಷೇತ್ರ ಅಂತಿದ್ರೆ ಅದು ನನ್ನ ಭಾರತ ಮಾತ್ರ ಅಂತ ನನಗೀಗ ಖಾತ್ರಿ ಆಯ್ತು. ಏನು ಹೇಗಿತ್ತು, ಏನು ಭಾವ ಅದು ಹಂಗ ಅನ್ಕೊಂಡು ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದು ಇಲ್ಲಿ ನಾವು ಸಿಕ್ಬಿಟ್ವಿ. ನಾವು ಹೆಂಗಿದ್ವಿ ಅಂದ್ರೆ ಸತ್ತೋದವ್ರ ತರ ಇದ್ವಿ. ಅಮೆರಿಕಾದಲ್ಲಿ ಎನರ್ಜಿ ಇರೋ ಯೂತ್ ನೋಡಿದ್ರು, ಇಲ್ಲಿ ಸತ್ತೋಗಿರೋ ನಮ್ಮ ಮುಖಗಳನ್ನು ನೋಡಿದ್ರು. ಇಲ್ಲಿ ಮುಖಗಳು ನೋಡಿ ಏನಂದ್ರೆ ಗೊತ್ತಾ, ಅಮೆರಿಕಾದಲ್ಲಿ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಅಂತಿದ್ರು, ಜಾಡಿಸಿ ವಾಪರು ನಮ್ಗೆ ಹೇಳಿ ಮೇಲೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಲಿಕ್ಕೆ ಅಂತ ನಮ್ಗೆ ಹೇಳಿದ್ರು. ಅದಕ್ಕೆ ಮಲ್ಕೊಂಡಿದ್ರು. ಇನ್ನು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ, ಇನ್ನು ಮಲಗಿದ್ದೀರಲ್ಲ, ಎಷ್ಟು ದಿನ ಮಲಗಿರ್ತೀರಾ ಅಂತ ಜಾಡಿಸಿ ಒದ್ರು. ಯಾರೋ ಹುಡುಗ ಕೇಳ್ದ, ಸ್ವಾಮೀಜಿ ನಾನು ಭಗವದ್ಗೀತೆ ಓದಬೇಕು ಅಂತಿದ್ದೀನಿ, ಓದ್ಲಾ? ಬೇರೆ ವೆರಿ ಗುಡ್, ಭಗವದ್ಗೀತೆ ಓದ್ತೀಯಾ? ವೆರಿ ಗುಡ್, ಚೆನ್ನಾಗಿ ಓದು, ಭಗವದ್ಗೀತೆ ಒಳ್ಳೇದು ಅಂತ. ಸ್ವಾಮೀಜಿ ಮೇಲಿಂದ ಕೆಳಗೆ ನೋಡಿದ್ರು, ಅವನು ಸಣ್ಣಗಿದ್ದ, ನರಪೆತ್ತ, ಬಾಡಿಯಲ್ಲಿ 4 kg ಮಾಂಸ ಇಲ್ಲ ಅವನಿಗೆ. ಭಗವದ್ಗೀತೆ ಓದ್ತೀನಿ ಅಂತ ಬಂದಿದ್ದಾನೆ. ಸ್ವಾಮಿ ಹೇಳಿದ್ರು, ಬೇಡ, ಫುಟ್ಬಾಲ್ ಆಡೋದು. ಒಬ್ಬ ಸ್ವಾಮಿ ಹೇಳಿದ್ರು, ಭಗವದ್ಗೀತೆ ಬೇಡ, ಫುಟ್ಬಾಲ್ ಆಡು ಅಂತ. ಇವನು ಬಂದು ಕೇಳಿದ, ಏನ್ ಸ್ವಾಮೀಜಿ ಫುಟ್ಬಾಲ್ ಆಡು ಅಂತೀರಾ? ಏನಂದ್ರೆ ಗೊತ್ತು ಸ್ವಾಮೀಜಿ, ಲೇ ಹುಚ್ಚ, ಭಗವದ್ಗೀತೆಯ ಕೊನೆಯಲ್ಲಿ ಶ್ರೀಕೃಷ್ಣ ಯುದ್ಧ ಮಾಡು ಅಂತಾನೆ.
ಇಡೀ ಭಗವದ್ಗೀತೆ ಓದಿ ಅರ್ಥ ಆದ್ಮೇಲೆ ಯುದ್ಧ ಮಾಡ್ಲಿಕ್ಕೆ ತಾಕತ್ತೇ ಇಲ್ಲ ಅಂದ್ರೆ ಓದಿದೆ ಏನು ಉಪಯೋಗ? ಮೊದಲು ತಾಕತ್ತು ಬೆಳೆಸ್ಕೋ, ಆಮೇಲೆ ಯುದ್ಧ ಮಾಡೋದು ಅಂತ. ಏನ್ ಚೆನ್ನಾಗಿದೆ ಮಾತು. ಓನ್ಲಿ ವಿವೇಕಾನಂದ ಏನ್ ಸೇ ದಟ್. ಹೆಂಗಿದ್ದೀವಿ ನಾವು? ನೀವೇನೋ ಸ್ವಲ್ಪ ಫಿಟ್ ಆಗಿದ್ದೀವಿ, ಸ್ವಲ್ಪ ಆಚೆ ಹೋಗ್ಬೇಕು, ಸ್ವಲ್ಪ ಕೆಲಸ ಶುರು ಮಾಡಬೇಕು, ಮೊದಲು ಹೋಗ್ತಾ ಶುರು ಆದರೂ ಬಿಡಿ. ನಂದು ನಿಂತು ಏನ್ರಿ ಆಗುತ್ತೆ? ಯಾವಾಗಾದ್ರೂ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಸ್ವಲ್ಪ ಹೊಟ್ಟೆ ಕನಿಷ್ಠ ಟೆನ್ಷನ್ ಶುರು ಆಗ್ಬಿಡುತ್ತೆ ನನಗೆ. ಅಯ್ಯೋ ಸ್ವಾಮೀಜಿ ದೂರ ತಳ್ಬಿಡ್ತಾರಲ್ಲಪ್ಪ, ಏನ್ ಮಾಡಬೇಕು? ಹೊಟ್ಟೆನ ಕರಗಿಸ್ಬೇಕು ಅಂತ ಐ ಸ್ಟಾರ್ಟ್ ರನ್ನಿಂಗ್, ಐ ಸ್ಟಾರ್ಟ್ ಡೂಯಿಂಗ್ ಎಕ್ಸರ್ಸೈಸ್. ಯಾಕೆಂದ್ರೆ ಸ್ವಾಮೀಜಿಯಿಂದ ದೂರ ಆಗ್ಬಿಟ್ರೆ ಯು ಆರ್ ನಾಟ್ ಮೈ ಬಾಯ್. ಸ್ವಾಮೀಜಿ ಹೇಳ್ತಾರಲ್ಲ, ಮೈ ಬಾಯ್ಸ್ ವಿಲ್ ಕಮ್ ಅಂಡ್ ದೇ ವಿಲ್ ವರ್ಕ್ ಲೈಕ್ ಲಯನ್ಸ್. ಆಮ್ ಐ ಯುವರ್ ಬಾಯ್? ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಕೇಳ್ಕೊಳ್ತೀನಿ, ಆಮ್ ಐ ಯುವರ್ ಬಾಯ್? ಆಮ್ ಐ ವರ್ಕಿಂಗ್ ಲೈಕ್ ಅ ಲಯನ್ ಆರ್ ಐ ಹ್ಯಾವ್ ಬಿಕಮ್ ಶೀಪ್? ನನ್ಗೆ ಹೇಳ್ಬೇಕು ಅಂತ ಎವ್ರಿಡೇ. ನನ್ಗೆ ಯಾವತ್ತಾದ್ರೂ ಒಂದಿನ ಸ್ವಾಮೀಜಿ ಬಂದು ಹೇಳ್ತಾರೆ, ನಾನು ಸಾಯೋ ದಿನ ಹೇಳ್ಬೇಕು ಅವರು, ಎಸ್ ಯು ಆರ್ ಮೈ ಬಾಯ್, ಐ ಆಮ್ ಹ್ಯಾಪಿ ಟು ಸೇ ದಟ್ ಯು ಆರ್ ಮೈ ಬಾಯ್ ಅಂತ ಸ್ವಾಮೀಜಿ ಯಾವತ್ತು ಹೇಳ್ತಾರೋ ಅಂತ ಕಾಯಬೇಕು ಅನ್ಸುತ್ತೆ ನನಗೆ. ಡೋಂಟ್ ಯು ಫೀಲ್ ಸೋ? ಈ ದೇಶಕ್ಕೆ ಬೇಡವಾ ನಾವು? ಏನಾಗಿದೆ ದೇಶದ ಕತೆ? ಜಾತಿ ಹೆಸರು ಕಿತ್ತಾಡ್ತಿರ್ತೀವಿ, ಭಾಷೆಗಳ ಹೆಸರು ಕಿತ್ತಾಡ್ತೀವಿ. ಬೆಳಗಾವಿಯಲ್ಲಿ ಮರಾಠಿಗಳು ಮತ್ತು ಕನ್ನಡಿಗರು ಕಿತ್ತಾಡ್ತಿರ್ತೀವಿ. ಆರ್ ವಿ ನಾಟ್ ಇಂಡಿಯನ್ಸ್? ಪಾಕಿಸ್ತಾನದವರು ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ ಡಿಡ್ ದಿಸ್ ಹೆಲ್ಪ್ ಫಾರ್ ಮರಾಠೀಸ್? ಅವರು ಕನ್ನಡಿಗರು ಅಂತ ಶೂಟ್ ಮಾಡಿದ್ರೆ ನೋ, ನೀವೆಲ್ಲರೂ ಇಂಡಿಯನ್ಸ್ ಅನ್ನೋ ಕಾರಣಕ್ಕೋಸ್ಕರ ಶೂಟ್ ಮಾಡಿದ್ರು. ಬಟ್ ಸ್ಟಿಲ್ ವಿ ಆರ್ ಫೈಟಿಂಗ್. ಸ್ವಾಮೀಜಿ ಖುಷಿ ಆಗ್ತಾರ? He spent his whole life for this country, my dear friends. You know how many days he lived? 39 years, 5 months, 24 days. Not even 48 days. 39 ವರ್ಷಕ್ಕೆ ದೇಹದ ಜೀವನವನ್ನೇ ಮುಗಿಸಿ ಪರ್ಮನೆಂಟ್ಲಿ ಯೂತ್ ಆಗಿ ಉಳ್ಕೊಂಡು ಕೊಟ್ಬಿಟ್ರು. ಇಂಥ ಮೆಸೇಜ್ ಕೊಟ್ಟರು ನಮಗೆ. ಇವತ್ತು ಭಾರಿ ದೊಡ್ಡ ಸವಾಲು ನಮ್ಮ ಎದುರುಗಡೆ ಇದೆ. ವಾಟ್ ವಿ ಡು? ಮನೆಗೆ ಹೋದ ನಂತರ ನಮ್ಮ ಮನಸ್ಸಿನ ಕೆಪಾಸಿಟಿ ಇದೆಯಲ್ಲ, ಈ ಕೆಪಾಸಿಟಿ ಹೆಂಗಿದೆ ಅಂತಂದ್ರೆ, ಇವತ್ತು ನಾನೇನಾದ್ರೂ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂತಂದ್ರೆ ಯಾಕೆ ಮಾತಾಡ್ತಿದ್ದೀನಿ ಗೊತ್ತಾ? ನಾನು ಡಿಸೈಡ್ ಮಾಡಿ ತಲೆಗೊಂದು ಡೇಟ್ ಕೊಟ್ಟಿದ್ದೀನಿ. ಇನ್ನು ಮುಂದಿನ 1 hour ನೀನು ಬೇರೆ ಏನೂ ಯೋಚನೆ ಮಾಡಬಾರ್ದು. ಹುಡುಗರಿದ್ದಾರೆ, ಅವ್ರ ಜೊತೆ ಮಾತಾಡೋದಷ್ಟೇ ನಿನ್ನ ಕೆಲಸ ಅಂತ ತಲೆಗೊಂದು ಡೇಟ್ ಕೊಟ್ಟು ಬಂದ್ಮೇಲೆ ಮನಸ್ಸು ಬಾಯಿ ಮುಚ್ಕೊಂಡು ಕೂತಿದೆ. 1 hour ಏನೂ ತಲೆ ಬರಲ್ಲ. ಅದಕ್ಕೆ 1 hour ಆಗಿದ್ರೆ ಟೆನ್ಷನ್ ಬರುತ್ತೆ, ಆದರೆ 1 hour ಮುಗಿದಿರುತ್ತೆ. ಐ ಡೋಂಟ್ ಮೈಂಡ್. ಮನಸ್ಸಿನ ಕೆಪಾಸಿಟಿ ಹೆಂಗಿದೆ ಅಂತಂದ್ರೆ, ನೀವು ಏನು ಹೇಳ್ತೀರೋ ಅದು ಬಾಯಿ ಮುಚ್ಕೊಂಡು ಕೇಳುತ್ತೆ. ಆದರೆ ದುರಂತ, ನಾವು ಮನಸ್ಸಿಗೆ ಏನೂ ಹೇಳೋದೇ ಇಲ್ಲ, ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡಿರ್ತೀವಿ. ಹೆಂಗೆ ಟ್ರೈನ್ ಮಾಡ್ತಾರೆ ಗೊತ್ತಾ ಮೈಂಡನ್ನ? ಹೆಂಗೆ ಮಾಡಿದ್ದಾರೆ ಅಂತ. ತೆನಾಲಿ ರಾಮಕೃಷ್ಣ ಗೊತ್ತಾ? ತೆನಾಲಿ ರಾಮಕೃಷ್ಣನಿಗೆ ಒಂದು ಬೆಕ್ಕನ್ನು ಕೊಟ್ಟರು. ಈ ಬೆಕ್ಕನ್ನ ಸಾಕಬೇಕು ಅಂತ ಕೊಡಲಾಯಿತು. ಅವನೇನು ಮಾಡ್ದ? ಈ ಬೆಕ್ಕನ್ನು ಸಾಕಬೇಕಾದ್ರೆ ಹೆಂಗೆ ಮಾಡ್ದ ಅಂತಂದ್ರೆ, ಅದಕ್ಕೊಂದು ಟ್ರೈನಿಂಗ್ ಮಾಡ್ದ. ಒಂದು 3 ದಿನ ಊಟನೇ ಕೊಡಲಿಲ್ಲ. 4ನೇ ದಿನ ಏನು ಮಾಡ್ದ ಅಂತಂದ್ರೆ, ಹಾಲು ತಗೊಂಡ್ಬರುವಾಗ ಗಂಟೆ ಹೊಡ್ಕೊಂಡ್ಬಂದು ಬಂದ. ದಂಡ ಹೊಡ್ಕೊಂಡ್ಬಂದ. ಹೊಡ್ಕೊಂಡು ಬಂದು ಹಾಲು ಕೊಟ್ಟ, ಅದು ಕುಡಿತು. 5ನೇ ದಿನ ಮತ್ತೆ ಬೆಳಗ್ಗೆ ಪೂರ್ತಿ ಏನೂ ಕೊಡಲಿಲ್ಲ. ಕೊನೆಗೆ ಸಂಜೆ ಗಂಟೆ ಹೊಡ್ಕೊಂಡ್ಬಂದ, ಹಾಲು ಕೊಟ್ಟ, ಅದು ಕುಡಿತು. ಅವ್ನು ಹೆಂಗೆ ಪ್ರಾಕ್ಟೀಸ್ ಮಾಡ್ಬಿಟ್ಟ ಅಂತಂದ್ರೆ, ಗಂಟೆ ಸೌಂಡ್ ಬಂತು ಅಂದರೆ ಹಾಲು ಬರುತ್ತೆ ಅಂತ ಬೆಕ್ಕಿಗೆ ಬೆಕ್ಕಿನ ಮೈಂಡನ್ನು ಟ್ರೈನ್ ಮಾಡ್ದ. ಈ ಕಾರ್ಪೊರೇಟ್ ಕಂಪನಿಗಳು ನಮ್ಮ ಮೈಂಡನ್ನು ನಿಮಗೆ ಟ್ರೈನ್ ಮಾಡಿವೆ. ನೋಟಿಫಿಕೇಶನ್ ಸೌಂಡ್ ಬಂತು ಅಂದರೆ ಮೊಬೈಲಲ್ಲಿ ಅಡುಗೆ ಮನೇಲಿ ಇರ್ತಾಳಮ್ಮ, ತಪ 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 ಓಡ್ಬರ್ತಾರೆ ನೋಟಿಫಿಕೇಶನ್ ಸೌಂಡ್. ಆ ಬೆಕ್ಕಿಗೂ ನಮಗೂ ಏನು ಡಿಫ್ರೆನ್ಸು? ತೆನಾಲಿ ರಾಮಕೃಷ್ಣನ ಕಥೆ ನಾವು ಕಥೆಯಾಗಿ ತಗೊಂಡಿದ್ದೀವಿ. ನಮ್ಮ ಲೈಫ್ ಅದು ಹೆಂಗಾಗುತ್ತೆ ಅಂತಂದ್ರೆ ಅದರಲ್ಲಿ ಇರುತ್ತೆ. ನಂಗೆ ತುಂಬಾ ಜನ ಮಕ್ಕಳು ಬಂದಾಗ ಹೇಳ್ತಾರೆ, ಮೊಬೈಲ್ ಹ್ಯಾಸ್ ಬಿಕಮ್ ಬಿಗ್ ಪ್ರಾಬ್ಲಮ್, ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ನನಗೆ, ಡಿ ಅಡಿಕ್ಷನ್ ಹೆಂಗೆ ಅದರದ್ದು, ಹೆಂಗೆ ಮಾಡೋದು? ನಮ್ಮ ಅಪ್ಪ ಕುಡುಕ ಅಂತ ಇಟ್ಕೊಳ್ಳಿ, ಅವರಿಗೆ ಕುಡಿತ ಬಿಡೋದು ಕಷ್ಟ ಇತ್ತು, ನಮ್ಗೆ ಮೊಬೈಲ್ ಬಿಡೋದು ಕಷ್ಟ. ಕುಡಿದಕ್ಕಿಂತ ಕೆಟ್ಟದಿತ್ತು. ನಂಗೊಂದಿನ ಒಂದು ಮಗು ನಿಂತ್ಕೊಂಡು ಹೇಳ್ತು, ಸರ್ ನನ್ನೊಂದು ಪ್ರಾಬ್ಲಮ್ ಇದೆ ಸರ್. ಇಂಥ ಸ್ಕೂಲ್ಗೆ ಹೋಗ್ತೀನಿ ನಾನು, ಹೋದಾಗ ಒಂದು ಮಗು ನಿಂತ್ಕೊಂಡು ಹೇಳ್ತು, ಸರ್ ಏನು ಮಾಡಲಿ ಸರ್, ಸೈನ್ಸ್ ಪುಸ್ತಕ ತೆಗೆದಿರ್ತೀನ, ಪಕ್ಕದಲ್ಲಿ ಮೊಬೈಲ್ ಇರುತ್ತಾ? ಅಷ್ಟೇ ಮುಗಿತಿರುತ್ತೆ. ಏನಾಗುತ್ತೆ ಅಂದರೆ, ನಾನು ಮೊಬೈಲ್ ಒಂದು ನೋಟಿಫಿಕೇಶನ್ ಬರುತ್ತೆ ಸರ್, ಬಂದ ತಕ್ಷಣ ನಾನು ನೋಡ್ತೀನಿ ಸಣ್ಣಕ್ಕೆ,
ಆ ನೋಟಿಫಿಕೇಶನ್ ಸಣ್ಣ ಮೆಸೇಜ್ ಬಂದಿರುತ್ತೆ ಏನು ಅಂತ ಆನ್ಸರ್ ಮಾಡಬಾರ್ದು ಅಂತ 2 ಸಲ ಹೇಳ್ಕೊಡ್ತಾರೆ. 3ನೇ ಸಲ ಒಂದು ಆನ್ಸರ್ ಮಾಡಿಬಿಡೋಣ, ನೆಕ್ಸ್ಟ್ ಮಾಡೋದು ಬೇಡ ಅಂತ ಸುಮ್ಮನೆ ಎಸ್ ನೋ ಅಂತ ಮಾಡೋದು. ನೀನೇನೋ ಮಾಡಿದ್ರೆ ಸರಿ, ಆ ಕಡೆ ಖಾಲಿ ಕೂತಿರ್ತಾನ ಅವನು ವಾಪಸ್ ಒಂದು ರಿಪ್ಲೈ ಮಾಡ್ತಾನೆ. ಈ ಕಡೆ ಇನ್ನೊಂದು ರಿಪ್ಲೈ, ಆ ಕಡೆ ಒಂದು ರಿಪ್ಲೈ, ಈ ಕಡೆ ಒಂದು ರಿಪ್ಲೈ. ಈಗಂತೂ ಅವ್ರು ಹೆಂಗೆ ಮಾಡಿದ್ದಾರೆ ಗೊತ್ತಾ, ಟೈಪಿಂಗ್ ಅಂತ ಬರುತ್ತೆ. ವಿಲ್ ಬಿ ವೇಟಿಂಗ್, ಈಗ ಬರುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಅಟ್ಯಾಕ್ ಮಾಡಿದ್ರು ಅಂತಂದ್ರೆ, ಆ ಟೈಪಿಂಗ್ ಮೆಸೇಜ್ ಇಲ್ಲ ಅಂತಂದ್ರೆ ಎಲ್ಲ ಹೊರಗಡೆ ಇರ್ಬೋದು, ಆಮೇಲೆ ಮಾಡ್ಬೋದೇನೋ. ಬಟ್ ಟೈಪಿಂಗ್ ಅಂದ್ರೆ ಈ ಸೆಂಡಿಂಗ್ ಸಮಥಿಂಗ್. ಅವ್ನು ಟೈಪಿಂಗ್ ಮಾಡಿ ಮೆಸೇಜ್ ಬರಲಿಲ್ಲ ಅಂತಂದ್ರೆ ವಿ ರಿಪ್ಲೈ ಏನೋ ಟೈಪ್ ಅಂತ ಬರ್ತಾ ಇತ್ತು. ಹಿಂಗೆ ನಮ್ಮನ್ನ ಆ ತೆನಾಲಿರಾಮನ ಬೆಕ್ಕಿಗಿಂತ ಕಡೆ ಹೋಗ್ತೀವಿ ನಾವು. ಸೊ ಶಿ ಆಸ್ಕ್ಡ್ ಮೀ ಗಿವ್ ಮಿ ಎ ಸೊಲ್ಯೂಷನ್ ಸರ್, ನನಗೂ ಓದಬೇಕು ಅಂತಿದೆ. ಬಟ್ ದ ಪ್ರಾಬ್ಲಮ್ ಇಸ್ ಒಂದ್ಸಲ ಮೆಸೇಜ್ ಶುರುವಾಯಿತು ಅಂದರೆ 1 ಅವರ್ ಮೊಬೈಲಲ್ಲಿ ಕಳೆದೋಗ್ಬಿಡುತ್ತೆ, ಸೈನ್ಸ್ ಪುಸ್ತಕ ಓದಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಐ ಸೆಡ್ ಡೂ ಒನ್ ಥಿಂಗ್. ಕೃಷ್ಣ ಹೇಳ್ತಾನೆ, ಸಂಘಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಸಂಘದಿಂದ ಕಾಮ ಉಂಟಾಗುತ್ತೆ, ಸಂಘ ಇಲ್ಲ ಅಂದ್ರೆ ಕಾಮನೆಗಳೇ ಇಲ್ಲ. ಯಾವ ಮೊಬೈಲ್ ನೀವು ಕಿರಿಕಿರಿ ಮಾಡ್ತಿದ್ಯೋ ಪಕ್ಕದ ರೂಮಲ್ಲಿಡು, ನೀವು ಅದಕ್ಕೆ ಫಿನಿಶ್. ನೋಟಿಫಿಕೇಶನ್ ನೀವು ಕೇಳಿಸೋದೇ ಇಲ್ಲ, ಪ್ರಾಬ್ಲಮ್ ಸಾಲ್ವ್. ಐ ಥಾಟ್ ಗ್ರೇಟ್ ಆನ್ಸರ್ ಕೊಟ್ಟಿದ್ದೀನಿ ನಾನು ಬಂದೆ. 1 ವಾರ ಆದ್ಮೇಲೆ ಫೋನ್ ಮಾಡಿ, ಸರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸರ್. ಏನಾಯ್ತು ಅಂತ ಕೇಳಿದೆ. ಓಡಾಡಾಯ್ತು. ಮೊದಲಾದರೆ ಎದುರುಗಡೆ ಮೊಬೈಲ್ ಇರ್ತಿತ್ತು ಸರ್, ನೋಟಿಫಿಕೇಶನ್ ಬಂದಾಗ ಮಾತ್ರ ನೋಡ್ತಿದ್ದೆ. ಈಗ ಪಕ್ಕದ ರೂಮಲ್ಲಿ ಇರುತ್ತಲ್ಲ, ಈಗ ಬಂದಿರ್ಬೋದೇನೋ ಅನಿಸಿ ಎದ್ದೋಗಿ ನೋಡ್ಕೊಂಡು ಬರೋದೇ ಆಗ್ತಿದೆ ಸರ್. ಈ ಸೊಲ್ಯೂಷನ್ ವರ್ಕೌಟ್ ಆಗ್ತಿಲ್ಲ ಸರ್, ಏನಪ್ಪ ಮಾಡೋದು? ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಒಂದೇ ಚಾನ್ಸ್ ಇರೋದು ಅಂತ ಮನಸ್ಸಿಗೆ ಒಂದು ಮಾತು ಹೇಳಬೇಕು, ನೀನು ಓನರು ನಾನು ಓನರು. ನಾನು ಹೇಳಿದಂಗೆ ನೀನು ಕೇಳಬೇಕು, ನೀನು ಹೇಳಿದಂಗೆ ನಾನು ಕೇಳಬೇಕು. ಇಮ್ಯಾಜಿನ್ ಮಾಡಿ, ನೀವು ಸ್ಕೂಲಿಗೆ ಬರಬೇಕು ಅಂತ ಹೊರಟಿದ್ದೀರಾ, ನಿಮ್ಮ ಕಾಲ್ ಇಟ್ಟು ಸ್ಕೂಲಿಗೆ ಹೋಗಲ್ಲ, ನಾನು ಬೇರೆ ಕಡೆ ಹೋಗ್ತಿದ್ರೆ ಹಿಂಗೆ ಬಿಡ ಖುಷಿ ನಮಗೆ, ಒಳ್ಳೇದು. ನನ್ನ ಕಾಲ್ ಪ್ರಾಬ್ಲಮ್ ಮೇಡಮ್, ನಂದೇನೋ ನಾನು ಹೇಳೋಕ್ಕಾಗಲ್ಲ, ಬಿಡ್ತಾರೆ ಮೇಡಮ್ ಅದಕ್ಕೆ ಎಣ್ಣೆಗೆ ಬಾರ್ತಾರೆ, ಯಾವ ಕಾಲು ಕಾಯಿಸ್ಕೊಂಡು ಬಾಯಿಗೆ ಅಂತ ಅಂದರೆ ಕಾಲು ಹೋಗಲ್ಲ, ನನ್ನ ಕೈ ಹೋಗಲ್ಲ, ಎಲ್ಲ ನಾನು ಹೇಳಿದ್ದನ್ನು ಕೇಳ್ತವೆ. ಈ ಮನಸ್ಸು ಮಾತ್ರ ಕೇಳಲ್ವಲ್ಲ. ಯಾಕೆ ಕೇಳಲ್ಲ ಅಂತಂದ್ರೆ, ಈ ನೆವರ್ ಟ್ರೈನ್ ಎವರ್ ಮೈಂಡ್. ನಾನು ನಿಮ್ಮ ಥರ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಬ್ಬ ಸ್ವಾಮೀಜಿ ಟಿವಿಯಲ್ಲಿ ಬರೋರು. ಆ ಸ್ವಾಮೀಜಿ ಉಪನ್ಯಾಸ ಯಾವಾಗಲಾದರೂ ತಿಂಡಿ ಕೇಳ್ತಿದ್ದೆ. ಒಂದಿನ ಒಂದು ಕತೆ ಹೇಳ್ಬಿಟ್ರು ಅವರು. ನನಗೆ ತುಂಬ ಇಷ್ಟ ಆಗುವಂಥ ಕತೆ, ನಾನು ಎಲ್ಲ ಹುಡುಗರ ಜೊತೆ ಹಂಚ್ಕೊಳ್ತೀನಿ. ಕತೆ ಭಾಳ ಚೆನ್ನಾಗಿದೆ. ಕತೆ ಏನು ಅಂತಂದ್ರೆ, ಒಬ್ಬ ರಾಜ, ಸಿಂಪಲ್ ಸ್ಟೋರಿ. ರಾಜ ತಾನು ಮಾರುವೇಷದಲ್ಲಿ ತನ್ನ ಪ್ರಜೆಗಳನ್ನು ನೋಡಬೇಕು ಅಂತ ಬಂದ. ಪ್ರತಿ ಸಲ ಒಳ್ಳೊಳ್ಳೆ ಮಾರುವೇಷ ಹಾಕುತ್ತಿದ್ದ. ಅವನ ಕರ್ಮಕ್ಕೆ ಸಲ ಭಿಕ್ಷುಕ ವೇಷ ಹಾಕೊಂಡಿದ್ದ. ಭಿಕ್ಷುಕ ವೇಷದಲ್ಲಿ ಬಂದ. ಭಿಕ್ಷುಕ ಆದ್ರೆ ಏನು, ಕೆಳಗಿಳಿದ ತಕ್ಷಣ ಮೊದಲನೇ ಜಿಲೇಬಿ ಅಂಗಡಿ ನೋಡ್ದ. ಬಿಸಿ ಬಿಸಿ ಜಿಲೇಬಿ ಹಾಕ್ತಾ ಇದ್ರು. ರಾಜ ಅವನು ನೋಡಿದ, ಒಂದು ಜಿಲೇಬಿ ತಿನ್ಬೇಕು ಅನ್ನಿಸ್ತು. ಗರಂ ಗರಂ ಜಿಲೇಬಿ ಅಲ್ಲ, ನಾನು ಯಾವತ್ತೂ ತಿಂದಿಲ್ಲ ಇಷ್ಟು ಗರಂ ಜಿಲೇಬಿ, ಮಾಡೋದು ನೋಡೇ ಇರಲಿಲ್ಲ ನಾನು, ಎಷ್ಟು ಚೆನ್ನಾಗಿದೆ, ಒಂದು ಜಿಲೇಬಿ ತಿನ್ಬೇಕು ಅಂತ ಅನ್ನಿಸ್ತು ಅವನಿಗೆ. ಅವನು ಹೋಗಿ ಕೇಳ್ದ, ಒಂದು ಜಿಲೇಬಿ. ಜೇಬಲ್ಲಿ ದುಡ್ಡಿಲ್ಲ. ರಾಜ ಯಾವ ವೇಷ, ದುಡ್ಡು ಇಟ್ಕೊಳ್ಳೋದಿಲ್ಲ, ದುಡ್ಡು ತಗೋಬೇಕು ಅವನಿಗೆ ಬೇರೆಯವ್ರ ಹತ್ರ. ಇವ್ನು ಜಿಲೇಬಿ ದುಡ್ಡಿಲ್ಲ ಅಂತ ಅಂಗಡಿ ನಡೆದ ಗೊತ್ತಾ, ನಾಚಿಕೆ ಆಗಲ್ಲ, ದುಡ್ಡಿಲ್ಲ ಅಂತ ಹೇಳೋದಾಗೆ, ಬಾಯಿ ಕೆಲಸ ಮಾಡು, ಸಾಯಂಕಾಲದವರೆಗೂ ದುಡಿ, ಜಿಲೇಬಿನೂ ಕೊಡ್ತೀನಿ, ಸಂಬಳನೂ ಕೊಡ್ತೀನಿ. ಅವನಿಗೆ ರಾಜ ಅನ್ಕೊತಿದ್ರೆ ಅಂಗಡಿಗೆ ಬರ್ಕೊಂಡು ಕೊಡ್ತಿದ್ದ ಅವನು. ಅವನಿಗೆ ಗೊತ್ತಿಲ್ಲ, ಭಿಕ್ಷುಕ ಅನ್ಕೊಂಡ್ಬಿಟ್ಟಿದ್ದಾನೆ. ರಾಜ ಬಂದ, ಬೆಳಗಿಂದ ಸಂಜೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಆಮೇಲೆ ಏನ್ ಮಾಡಿದ, ಸಂಜೆ ಆದ ತಕ್ಷಣ ಒಂದು ಪ್ಯಾಕೆಟ್ ತುಂಬ ಜಿಲೇಬಿ, ಒಂದು ಸ್ವಲ್ಪ ಸಂಬಳ ಇಲ್ಲಿ ಕೊಟ್ಟು ಕಳಿಸ್ದ. ಅದನ್ನು ಖುಷಿ, ಜಿಲೇಬಿ ಸಿಕ್ತು ಅಂತ ಬಂದು ಏನ್ ಮಾಡಿದ ಗೊತ್ತಾ, ಬಹಳ ಬುದ್ಧಿವಂತ ರಾಜ. ಅವನು ಬಂದು ಒಂದು ಕೆರೆಯ ದಂಡೆ ಮೇಲೆ ಕೂತ್ಕೊಂಡು ಕೆರೆ ನೋಡ್ತಾ ನೋಡ್ತಾ ಅವನು ಏನ್ ಮಾಡಿದ ಅಂತಂದ್ರೆ, ಮೊದಲನೇ ಜಿಲೇಬಿನ ನಾಲಿಗೆ ತಗೊಂಡ. ನಾಲಿಗೆ ಜೊತೆ ಸುರಿತಾ ಇದೆ. ಆ ಬೆಳಗಿಂದ ಕಾದು 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 ಈ ಜಿಲೇಬಿ ಅವನ ಮನಸ್ಸಿಗೆ ಹೇಳಿದ, ಏನ ಮನಸ್ಸೇ, ಈ ಒಂದು ಜಿಲೇಬಿಗೋಸ್ಕರ ಒಂದು ಇಡೀ ದಿನ ಕೂಲಿ ಒಂಥರ ಕೆಲಸ ಮಾಡಿಸಿದ್ಯಾ, ನನಗೆ ಮಾಡ್ತೀನಿ ನಿನಗೆ ಅಂತ ಎಡಗೈಯಲ್ಲಿ ಒಂದು ಮಣ್ಣಿನ ಹೆಂಟೆ ತಗೊಂಡ. ಜಿಲೇಬಿ ಕೆರೆಗೆ ಬಿಸಾಕಿ ಮಣ್ಣಿನ ಹೆಂಟೆ ನಾಲಿಗೆ ಚಿಕ್ಕ ತಿನ್. ಎರಡನೇ ಜಿಲೇಬಿ ತಗೊಂಡ. ಮನಸ್ಸು ಹೇಳ್ತು, ಅರ್ಥ ಆಯ್ತು, ಈ ಜಿಲೇಬಿ ತಿನ್ನು. ಹೆಂಗಿದೆ ನೋಡಿ ಮನಸ್ಸು. ಎರಡನೇ ತಗೊಂಡ್ಬಂದ, ಇದು ಬೇಕಾ ನಿಮಗೆ ಅಂತ ಅದನ್ನು ಬಿಸಾಕ್ತ. ಅದನ್ನು ಒಂದು ನಾಲ್ಕು ತಿಂತ ಹೆಂಟೆನ. ಮೂರನೇ ತಗೊಂಡ್ಬಂದ, ನಾಲ್ಕನೇ ತಗೊಂಡ್ಬಂದ. ಪ್ರತಿ ಬಾರಿ ಮನಸ್ಸು ಸ್ವಲ್ಪ ವೀಕ್ ಆಗ್ತಿತ್ತು. ಹೋಗ್ತಾ ಹೋಗ್ತಾ ಮನಸ್ಸು ವೀಕ್ ಆಗೋದು ಬಿಡ್ತು. ಆಯ್ತು, ನೆಕ್ಸ್ಟ್ ಬಿಸಾಕ್ತಾನೆ ಅಂತ ಇವ್ರು ಪ್ರತಿಯೊಂದನ್ನು ಬಿಸಾಕ್ತ. ಈಗ ಪ್ಯಾಕೆಟ್ ಕೊನೆ ಜಿಲೇಬಿ.
ನಮಗೆ ಅನಿಸ್ತದೆ ಇದಾದರೂ ತಿಂತಾನೇನೋ ಅಂತ. ಮನಸ್ಸು ಹಂಗೆ ಅನಿಸು, ಲಾಸ್ಟ್ ಇದಾದರೂ ತಿಂದುಬಿಡೋ, ಅದನ್ನು ಬಿಸಾಕಿ ಮಣ್ಣಿನ ಹೆಂಟೆ ಅಂತಿಕೆ, ಅಬ್ಬ ಇವತ್ತು ನನ್ನ ಮನಸ್ಸನ್ನು ನಾನು ಗೆದ್ದೆ ಅಂತ ರಾಜ ನನ್ನ ಆಸ್ಥಾನಕ್ಕೆ ಹೋಗ್ಬಿಟ್ಟು. ಏನು ಚೆನ್ನಾಗಿದೆ ಕತೆ. ನನಗೆ ಅದನ್ನು ಕೇಳೋದು ಗೊತ್ತಾಯ್ತು, ಮನಸ್ಸು ಬೇಕಾದ್ರೆ ಕೊಟ್ಟು 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 ಹಾಳು ಮಾಡಿ ಇಟ್ಬಿಟ್ಟಿದ್ದೀವಲ್ಲ. ಐ ವಾಸ್ ಅಡಿಕ್ಟೆಡ್ ಟು ಮೊಬೈಲ್. ಅಡಿಕ್ಷನ್ ಅಂದರೆ ಹುಚ್ಚು ಅಲ್ಲ, ಆದರೆ ನಾನು ಫೇಸ್ಬುಕ್ಕಲ್ಲಿ ಇರ್ತಿದ್ದೆ, ಟ್ವಿಟರ್ಲ್ಲಿ ಇರ್ತಿದ್ದೆ, ರೆಗ್ಯುಲರ್ ಆಗಿ ಸ್ಟೇಜ್ ಮೇಲೆ ಕೂತ್ರೆ ಮೊಬೈಲಲ್ಲಿ ನೋಡ್ತಾ ಕೂತ್ಕೊಳ್ಳೋದು, ಏನು ನ್ಯೂಸ್ ಬಂದಿದೆ ಅಂತ ನೋಡ್ತಾ ಎಲ್ಲ ಮಾಡ್ತಿದ್ದೆ. And then somebody got me a new phone. ಸರ್ ಒಂದು ಹೊಸ ಫೋನ್ ತೊಗೊಂಡಿದ್ದೀನಿ, ನಿಮಗೋಸ್ಕರ ತಗೊಳ್ಳಿ ಅಂತ. ಐ ಸೆಡ್ ಥ್ಯಾಂಕ್ ಗಾಡ್, ಒಳ್ಳೆ ಕೆಲಸ ಮಾಡಿದೆ. ವಾಟ್ ಐ ಡಿಡ್, ನಂದು ಹೊಸ ಫೋನಲ್ಲಿ ಫೇಸ್ಬುಕ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಟ್ವಿಟರ್ ಇರಲಿಲ್ಲ, ಏನೂ ಇಡದೆ ಹಳೆ ಫೋನಲ್ಲಿ ಎಲ್ಲವನ್ನೂ ಇಟ್ಟು ಅದು ನನ್ನ ಜೊತೆ ಇರೋ ಹುಡುಗರಿಗೆ ಕೊಟ್ಟಿರ್ತೀನಿ. ಏನು ಬಂದರೂ ನೀವು ನೋಡ್ಕೊಂಡು ನನಗೆ ಹೇಳಿ, ನಾನು ನೋಡಲ್ಲ ಅಂತ ನನ್ನ ಮೊಬೈಲ್ನ ಕ್ಲೀನಾಗಿ ಇಟ್ಟು ಹಳೆ ಮೊಬೈಲ್ನ ಚರಂಡಿ ಮಾಡಿಟ್ಟಿದ್ದೀನಿ. ನಾವು ನೋಡಬೇಕು ಅಂತ ಅನಿಸೋದೇ ಇಲ್ಲ. ಫ್ರಮ್ ಲಾಸ್ಟ್ 3-4 months ನಾನು ಫೇಸ್ಬುಕ್ಕಲ್ಲಿಲ್ಲ, ವಾಟ್ಸಪ್ನಲ್ಲಿಲ್ಲ. ಆಮೇಲೆ ನಾನು ಜಗತ್ತು ನೋಡೋದು, ನಡೀತಾ ಇರೋ ಜಗತ್ತು ಅಂತ ಎಲ್ಲ ನಡೀತಾ ಇದೆ. ನಮಗೇನು ಅನಿಸಿರುತ್ತೆ, ನಾನು ಫೇಸ್ಬುಕ್ಕಲ್ಲಿಲ್ಲ ಅಂದರೆ ಜಗತ್ತೇ ನಡೆಯಲ್ಲ, ನಾನು ವಾಟ್ಸಪ್ಪಲ್ಲಿಲ್ಲ ಅಂದರೆ ಜಗತ್ತು ಏನೂ ಇಲ್ಲ, ಅದ್ರ ಪಾಡಿಗೆ ಅದು ನಡೀತಿರುತ್ತೆ. ನಾನು ಪೀಸ್ ಆಫ್ ಮೈಂಡಲ್ಲಿ ಇರ್ತೀನಿ, ಮಾಡಬಹುದಾದ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮಿತ್ರೆ, ನಮ್ಮ ಮನಸ್ಸನ್ನು ಎಳಬೇಕು ಅಂತ ಎಲ್ಲ ಕಡೆ ಎಳ್ಕೊಂಡು ಹೋಗ್ತಿರುವಾಗ ಅದನ್ನು ಒಂದು ಕಡೆ ಸೇರಿಸಿಕೊಂಡು ಒಂದು ದಿಕ್ಕಿನಲ್ಲಿ ಮುನ್ನುಗ್ಗಿಸುವ ಸಾಮರ್ಥ್ಯ ಇದೆಯಲ್ಲ, ಯಾರು ಅದನ್ನು ಪಡ್ಕೊಳ್ತಾನೋ ಅಸಾಧ್ಯವಾಗಿರುವಂಥ ಸಾಧನೆ ಮಾಡ್ತಾನೆ ಅಂತ ನಾನು ನಿಮ್ಮಿಂದ ಆ ಸಾಧನೆ ಬಯಸಿ ಇಷ್ಟು ಟೈಮ್ ಕೊಟ್ಟಿರೋದು. ಆ್ಯಕ್ಚುಲಿ ಐ ಲಾಸ್ಟ್ ಫೇತ್. ಇವತ್ತಿನ ಮಕ್ಕಳಿಗೆ ಏನಪ್ಪ ಅವ್ರಿಗೆ ಏನೂ ಇಂಟ್ರೆಸ್ಟೇ ಇಲ್ಲ ಅಂತ. ಬಟ್ ನನಗೆ ಪ್ರತಿ ಬಾರಿ ಮಕ್ಕಳ ಎದುರುಗಡೆ ಹೋಗುವಾಗ ಇಲ್ಲೊಂದು 4 ಮಕ್ಕಳು ಸಿಕ್ಕು ಅದ್ಭುತವಾದನ್ನು ಸಾಧಿಸ್ತಾರೆ ಅಂದರೆ, ವಿವೇಕಾನಂದರ ಮೈ ಬಾಯ್ಸ್ ಆಗಲಿಕ್ಕೆ ಯಾರಾದರೂ 4 ಜನ ಬರ್ತಾರೆ ಅಂತಂದರೆ, ನಾನು ಸಾಯೋ ದಿನ ವಿವೇಕಾನಂದರಿಗೆ ಹೇಳ್ಬೋದು, ನಾನು ಚಿನ್ನಗೋಡು ಸ್ಕೂಲಿಗೆ ಹೋಗಿದ್ದೆ, 4 ಜನ ಹುಡುಗರನ್ನ ನಾನೇ ಕರ್ಕೊಂಡ್ಬಂದಿರೋದು. ಸ್ವಾಮಿ ವಿವೇಕಾನಂದರು ಜಡ್ಜ್ ಆಗಿ ಕೂತಿರುವಂಥ ಕೋರ್ಟಲ್ಲಿ ನಿಂತ್ಕೊಂಡಾಗ, ನೀವೇನು ಮಾತಾಡೋಂಗಿಲ್ಲ ಸ್ವಾಮಿಗಳೇ, ನಾನು ಕೆಲಸ ಮಾಡಿದ್ದೀನಿ ಅಂತ ನಾನು ಧೈರ್ಯವಾಗಿ ನಿಂತ್ಕೋಬೇಕು ಅಂತ ಅಂದರೆ ನಾನು ನನ್ನ ಕರ್ತವ್ಯ ಮಾಡಬೇಕಲ್ಲ. ಯೋಚನೆ ಮಾಡಿ, ಭಾರತಕ್ಕೆ ಎಂಥ ತರುಣಿರಬೇಕು, ಕೈಲಾಗದ ನಿಶ್ಚೇಷ್ಟಿತರಾಗಿರುವಂಥ ಸದಾಕಾಲ ನೆಗೆಟಿವ್ ಮಾತನಾಡುವಂಥ ತರುಣ, ಎಂಥ ತರುಣಿರಬೇಕು. ವಾಟ್ ಈಸ್ ಇಂಡಿಯಾ ಟುಡೇ? 4 ದಿನಗಳಲ್ಲಿ ಪಾಕಿಸ್ತಾನದ ಬಾಲ ಕಟ್ ಮಾಡಿ ಮುದ್ರಿಸಿಬಿಟ್ಟು ಆಪರೇಷನ್ ವಿಜಯ್ ಸಿಂಧೂರ್ನ ನಾವು ಗೆದ್ದು ಬಂದಿರುವಂತವ್ರು. ನಾವು ಆಪರೇಷನ್ ಸಿಂಧೂರ್ನಲ್ಲಿ ಜಯಗಳಿಸಿದೆಷ್ಟು 4 ದಿನದಲ್ಲಿ. ಪಾಕಿಸ್ತಾನ್ ಇಸ್ ಮ್ಯಾಟರ್ ಆಫ್ 4 days ಫಾರ್ ಅಸ್ ನೌ. ರಷ್ಯಾ ಯುಕ್ರೇನ್ ಇಟ್ ಟುಕ್ ಆಲ್ಮೋಸ್ಟ್ 2 years. ಇನ್ನು ಫೈಟ್ ಮಾಡ್ತಾನೆ ಇದೆ. ಅಂಡ್ ಪಕ್ಕದ ಪಾಕಿಸ್ತಾನ, ಮೊನ್ನೆ ಪಾಕಿಸ್ತಾನದ ವೈಸ್ ಪ್ರೆಸಿಡೆಂಟ್ ಏನಿದೆ ನನಗೆ ಗೊತ್ತಾ? ಹೌದು, ಭಾರತ ದಾಳಿ ಮಾಡಿದಾಗ ನಮ್ಮ ಸೇನಾ ಮುಖ್ಯಸ್ಥರುಗಳ ಬಂಕರ್ ಒಳಗೆ ಅಡುಗೆ ಕೂತಿದ್ರು ಅಂತ. ಅಸೀಂ ಮುನೀರ್ ಬಂಕರ್ ಒಳಗೆ ಮುಚ್ಚಿಕೊಂಡಿದ್ದ, ಎಲ್ಲಿ ಬಂದು ಅಲ್ಲೇ ಬಾಂಬ್ ಬಿಟ್ಕೊಡುತ್ತು ಅಂತ. ಅಂದ್ರೆ ಭಾರತ ಹಂಗೆ ಹೆದರಿಸ್ಬಿಟ್ಟಿತ್ತು ಪಾಕಿಸ್ತಾನನ. ಚೈನಾ ಈಸ್ ವರೀಡ್, ಲುಕಿಂಗ್ ಎಟ್ ದ ಗ್ರೋಯಿಂಗ್ ಇಂಡಿಯಾ. ಅಮೆರಿಕಾ ಈಸ್ ವರೀಡ್. ಅಮೆರಿಕಾ ಸೇಸ್ ನೀವು 100% ಟ್ಯಾರಿಫ್ ಹಾಕ್ತೀನಿ. ಇಂಡಿಯಾ ಸೇಸ್ ಹಾಕೋ. ನೆಕ್ಸ್ಟ್ ಅಮೆರಿಕಾ ಜಾಸ್ತಿ ಮಾಡ್ಲಿಕ್ಕಾಗಲ್ಲ, 50% ಮಾಡ್ತೀನಿ ಅಂತ ಮಾಡ್ಕೋ. 100 ಮೇಲಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಕೆಳಗಡೆ ಹೋಗ್ಬೇಕು. 25% ಮಾಡಿ ಏನು ಮಾಡುವಂತ. ಇಂಡಿಯಾ ಎಷ್ಟು ಅಗ್ರೆಸಿವ್ಲಿ ವರ್ಕ್ ಮಾಡ್ತು ಅಂತಂದ್ರೆ ಪರಿಣಾಮ ಟ್ಯಾರಿಫ್ 100% ಆದ್ಮೇಲೆ ಅಮೆರಿಕಕ್ಕೆ ನಮ್ಮ ಎಕ್ಸ್ಪೋರ್ಟ್ 22% ಜಾಸ್ತಿ ಆಯಿತು. ಏನು ಹೇಳ್ತೀರಾ? ಟ್ಯಾರಿಫ್ 100% ಆದ್ಮೇಲೆ ಅಮೆರಿಕಾದ ಕಂಪನಿಗಳು ಭಾರತೀಯರನ್ನ ಹೈರ್ ಮಾಡೋದು ಜಾಸ್ತಿ ಆಯಿತು. ಭಾರತ ತನ್ನ ಅಂತಃಸತ್ವವನ್ನು ಪ್ರದರ್ಶಿಸ್ತಾ ಇದೆ. ಇವತ್ತಿನ ಹುಡುಗರು ಹೆಂಗಿದ್ದಾರೆ ಗೊತ್ತಾ? ನಾನು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಾದ್ರೆ, ನಾನು ನಿಂತರ ಸ್ಕೂಲ್ನಲ್ಲಿ ಇರಬೇಕಾದ್ರೆ ನನ್ನ ಅಪ್ಪ ನನಗೆ ಒಂದೇ ಮಾತು ಹೇಳ್ಕೊಡೋರು, ನಾನು ಕಷ್ಟಪಟ್ಟಿದ್ದೀನಿ ಕಣೋ, ನೀನು ಎಜುಕೇಶನ್ ಮುಗಿದ ತಕ್ಷಣ ಒಂದು ಜಾಬಿಗೆ ಹೋಗೋದು. ಇದೇ ನನ್ನ ತಲೆ ತುಂಬಿದ್ದು, ಜಾಬು 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 ಜಾಬು. ಇವತ್ತಿನ ಹುಡುಗರನ್ನು ಕೇಳಿ ಏನು ಮಾಡ್ತೀವೋ ಎಜುಕೇಶನ್ ಮುಗಿದ ಮೇಲೆ ಸ್ಟಾರ್ಟ್ಅಪ್ ಮಾಡ್ತೀವಿ. ವಾಟ್ ಕೈಂಡ್ ಆಫ್ ಸ್ಟಾರ್ಟ್ಅಪ್ ಅವರ್ ಬಾಯ್ಸ್ ಆರ್ ಡೂಯಿಂಗ್ ನೌ? ಬೆಂಗಳೂರು ಒಂದು ಸ್ಟಾರ್ಟ್ಅಪ್ ಇದೆ, ಸ್ಕೈ ರೂಟ್ಸ್, ಅದು ಡ್ರೋನ್ ಕಂಪನಿ. ಅದು ಆ ಸ್ಟಾರ್ಟ್ಅಪ್ ಡ್ರೋನ್ ಶುರು ಮಾಡಿತು ಪ್ರಾಬಬ್ಲಿ 2 years ಬ್ಯಾಕ್. ಅದಾಗಿದ್ದು ಫಂಡಿಂಗ್ ಅದಕ್ಕೆ ಬಂದ್ಬಿಡ್ತು. ಪರಿಣಾಮ ಮೊನ್ನೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದಾಗ ಪಾಕಿಸ್ತಾನ ಸ್ವಾರ್ಮ್ ಡ್ರೋನ್ ಕಳಿಸ್ತಲ್ಲ, ಅದಕ್ಕೆ ಎದುರಾಗಿ ಉಪಯೋಗಿಸಿದ ಭಾರತೀಯ ಡ್ರೋನ್ಗಳು ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿಗಳು. ನಮ್ಮ ಹುಡುಗರು ಮಾಡ್ತಾರೆ. ಎಲ್ಲಿಗೆ ಬರ್ತೀವಿ ನಾವು? ಇಂಡಿಯಾ ಇಸ್ ನೋ ಮೋರ್ ಪುವರ್ ಕಂಟ್ರಿ.
ನಾನು ನಿಂತರ ಸ್ಕೂಲ್ನಲ್ಲಿ ಓದಬೇಕಾದ್ರೆ ಪ್ರಬಂಧ ಬರೀರಿ ಅಂದ್ರೆ ಏನಿತ್ತು ಗೊತ್ತಾ ನಮಗೆ? ಮೊದಲನೇದು ಜನಸಂಖ್ಯಾ ಸ್ಫೋಟ, ಇದು ಬಿಟ್ಟರೆ ಬೇರೆ ಪ್ರಬಂಧ ಇರಲಿಲ್ಲ. ನಾನು ಬರ್ತಿದ್ದ ಒಂದೇ 8ನೇ ಕ್ಲಾಸಲ್ಲೂ ಜನಸಂಖ್ಯಾ ಸ್ಫೋಟ, 9ರಲ್ಲೂ ಜನಸಂಖ್ಯಾ ಸ್ಫೋಟ, 10ರಲ್ಲೂ ಜನಸಂಖ್ಯಾ, ಬೇರೆ ಇಲ್ಲೂ ಇಲ್ಲ. ಅದು ಬಿಟ್ಟರೆ ಏನಿತ್ತು ಅಂದ್ರೆ ಭಾರತ ಬಡ ರಾಷ್ಟ್ರ, ಇದನ್ನ ಮುಂದುವರಿದ ರಾಷ್ಟ್ರಗಳ ಸಾಲಿಗೆ ಸೇರಿಸೋದು ಹೇಗೆ? ಇದೊಂದು ಪ್ರಶ್ನೆ ನಾವು ಯಾವತ್ತೂ ಕೇಳ್ತಿದ್ವಿ. ಇವತ್ತು ಭಾರತ ಬಡ ರಾಷ್ಟ್ರ ಅಲ್ಲ, ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಬಿಲೀವ್ ಮೀ, ಭಾರತ 6 ಮಂತ್ಸ್ ಭಾರತ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಆಗುತ್ತೆ. ವಿವೇಕಾನಂದ ಹೇಳಿದ್ರಲ್ಲ, ಭಾರತದ ಬಡವರನ್ನ ಮೇಲೆತ್ತುವ ಕೆಲಸ ಮಾಡ್ತೀನಿ ನಾನು ಅಂತ. ಅವರ ಕನಸು ಇವತ್ತು ಈಡೇರುತ್ತಾ ಇದೆ, ಆದರೆ ಅವರ ಮುಂದಿನ ಹಂತದ ಆ ಕನಸನ್ನು ತೆಗೆದುಕೊಂಡು ಹೋಗ್ಬೇಕು. ಏನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದ ಗೌರವ ಜಗತ್ತಿನ ಸಾಲುಗಳಲ್ಲಿ ನಿಂತಾಗ ಇತರ ರಾಷ್ಟ್ರಗಳಿಗಿಂತ ಒಂದು ಗುಲಗಂಜಿಯಷ್ಟು ಕಡಿಮೆ ಇಲ್ಲದಂತೆ ಭಾರತ ಎತ್ತರದಲ್ಲಿರಬೇಕು ಅಂತ ವಿವೇಕಾನಂದರು ಕನಸು ಕಂಡಿದ್ರು. ಯಾರ ಜವಾಬ್ದಾರಿ ಅದು? ನನ್ನ ಮತ್ತು ನಿಮ್ಮ ಜವಾಬ್ದಾರಿ. ಕೆಲಸಕ್ಕೆ ಬಾರದವರ ಕನಸು ಕಾಣೋದನ್ನು ಬಿಡಿ. ದಿಸ್ ಇಸ್ ಪರ್ಫೆಕ್ಟ್ ಏಜ್. ಎಂಥ ಕನಸುಗಳನ್ನು ಕಾಣಬೇಕು ಅಂದ್ರೆ, ಶಿವಾಜಿ ಮಹಾರಾಜರು ಗರ್ಭದಲ್ಲಿರುವಾಗ ಅವ್ರ ತಾಯಿ ಗೊತ್ತಾಗುತ್ತೆ. ದಿಸ್ ಇಸ್ ಲ್ಯಾಂಡ್ ಆಫ್ ಶಿವಾಜಿ, ಆಗಿದ್ದರಿಂದ ಶಿವಾಜಿ ಗೊತ್ತಂತ ಹೇಳ್ತೀನಿ ನಾನು. ತಾಯಿಗೆ ಗೊತ್ತಿತ್ತು ನನ್ನ ಹೊಟ್ಟೆಗೆ ಹುಟ್ಟೋ ಮಗ ಆರ್ಡಿನರಿ ಅಲ್ಲ ಅಂತ. ಯಾಕೆ ಅಂತ ಕೇಳಿದಾಗ ತಾಯಿ ಹೇಳಿದಂತೆ, ಇವನು ಹೊಟ್ಟೆಲಿರುವಾಗ ಬೀಳ್ತಾ ಇದ್ದ ಕನಸು ಎಂತದ್ದು ಗೊತ್ತಾ? ನಾನು ಸಿಂಹಾಸನದ ಮೇಲೆ ಕೂತಿದ್ದೀನಿ, ಅಕ್ಕಪಕ್ಕದಲ್ಲಿ ನನ್ನ ಸೇವಕಿಯರು ಚಾಮರ ಬೀಸ್ತಾ ಇದ್ದಾರೆ, ಇಡೀ ಆಸ್ಥಾನ ನನ್ನ ಮಾತನ್ನು ಕೇಳಲಿಕ್ಕೆ ಕಾಯ್ಕೊಂಡು ಕೂತಿದೆ ಅಂತ ಆ ಥರದ ಕನಸು ಬೀಳುವಾಗ ಗೊತ್ತಾಯ್ತು, ಇದು ನನ್ನ ಕಾರಣಕ್ಕಲ್ಲ, ನನ್ನ ಹೊಟ್ಟೆಯಲ್ಲಿರೋ ಮಗನ ಕಾರಣಕ್ಕೋಸ್ಕರ ಬೀಳ್ತಾ ಇರೋ ಕನಸು ಅಂತ. ಆಗಲೇ ಡಿಸೈಡ್ ಮಾಡಿದೆ, ನಾನು ಛತ್ರಪತಿಯನ್ನೇ ಹೆರ್ತಾ ಇರ್ತೀನಿ ಅಂತ ನಂಗೆ ಗೊತ್ತಾಯ್ತು ಅಂತ ಏನು ಹೇಳ್ತಾರಲ್ಲ, ಆ ಮಾತನ್ನು ಕೇಳುವಾಗ ನನಗೆ ಅನ್ಸುತ್ತೆ, ನಿಮ್ಮ ಕನಸು ಏನು ಬೀಳ್ತಾ ಇದೆ ಅಂತ ಹೇಳಿ ನಿಮ್ಮ ಯೋಗ್ಯತೆಯನ್ನು ಮುಂದೇನು ಮಾಡ್ತೀರಾ ಅಂತ ನಾನು ಹೇಳಿ ಡಿಸೈಡ್ ಮಾಡಿ ಇವತ್ತಿನ ಕನಸು ಆಡಿದಲ್ಲಿ ಬೀಳಿಸ್ಕೊಳ್ಳೋದು ಇರ್ತದೆ. ನಮ್ಮ ಕನಸು ನಾವೇನು ಸರ್ ಬೀಳಿಸ್ಕೊಳ್ಳೋದು? ನಾವೇ ಬೀಳಿಸ್ಕೊಳ್ಳೋದು. ನೀವು ಏನು ತಿಂತೀರೋ ಅದೇ ತೇಗ ಬರೋದು, ಬೇರೆ ತೇಗ ಬರಲ್ಲ. ತಿಂದಿದ್ದೇ ತೇಗ ಬರುತ್ತಾನೆ. ಹಂಗೆ ನೀವೇನು ಆಲೋಚನೆ ಮಾಡ್ತೀರೋ ಅಂಥದ್ದೇ ಕನಸಾಗಿ ರೂಪಿಸಿಕೊಳ್ಳುತ್ತೆ. ಎಂಥ ಆಲೋಚನೆಗಳನ್ನ ಮನಸ್ಸಿಗೆ ತುಂಬಿ ಅಂತಂದ್ರೆ, ಚರಂಡಿಗೆ ಫ್ರೆಶ್ ವಾಟರ್ ಬಿಟ್ಟಂತೆ ವಿವೇಕಾನಂದರ, ಸುಭಾಷರ, ಆಜಾದರ, ರಾಮ್ ಪ್ರಸಾದ್ ಬಿಸ್ಮಿಲ್ರ, ಅಶ್ಫಾಕುಲ್ಲಾ ಖಾನ್ರ, ಈ ದೇಶದ ಶ್ರೇಷ್ಠ ಸಂತರುಗಳ ವಿಚಾರವನ್ನ ಮನಸ್ಸಿಗೆ ಹೇಗೆ ತುಂಬಬೇಕು ಅಂತಂದ್ರೆ, ಮನಸ್ಸಿನಿಂದ ಹೊರಗೆ ಇಡುವಂಥ ಬುಗ್ಗೆಗಳೆಲ್ಲ ಅವೇ ಆಗಿರೋದಿಲ್ಲ. ಒಬ್ಬ ಅದ್ಭುತವಾದ ವ್ಯಕ್ತಿ ನಮ್ಮ ಒಳಗಿಂದ ಹೊರಗೆ ಬರ್ತಾನೆ ಅನ್ನೋದು ಅನುಮಾನ ಕೆರೆ ಇಲ್ಲದಂತೆ ಸಿದ್ಧವಾಗುವಂಥ ಮಾತು. ಅವರು ತುಂಬ ಶ್ರದ್ಧೆಯಿಂದ ಈ ಸ್ಕೂಲ್ ಕಟ್ಟಿದ್ದಾರೆ. ಐ ಆಮ್ ಪ್ರೌಡ್ ಸರ್. ನಮ್ಮ ಮಕ್ಕಳು ಖಂಡಿತವಾಗಿ ನಿಮ್ಮ ಆಸೆಯಿಂದ ನಿಮ್ಮ ಕನಸನ್ನು ಉಳಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಆ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲೆಗಳಿಗೆ ಶ್ರದ್ಧೆಯಿಂದ ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಮಕ್ಕಳಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಮರ್ಪಿಸ್ತೀನಿ. ಒಂದ್ಸಲ ಭಾರತ ಮಾತೆ ಜೈಕಾರ ಹಾಕೋಣ, ಜೋರಾಗಿ ಹಾಕಬೇಕು. ನನಗೆ ಹೆಂಗೆ ಖುಷಿ ಆಗ್ಬೇಕು ಅಂದ್ರೆ, ಈ ಖುಷಿಗೆ ನಾನು ಸ್ಕೂಲ್ಗೆ ಹೋಗಿ ಮಾತಾಡ್ಬೇಕು. ಫೈನ್, ಜೋರಾಗಿ ಎರಡು ಕೈಗಳನ್ನ ಗಾಲಿಗೆ ಒಂದ್ಸಲ बोलो भारत माता की जय, बोलो भारत माता की जय, जय। ನಾವು ಮನಸ್ಸಿನ ಹತೋಟಿಯಲ್ಲಿರಬಾರದು ಎನ್ನುವ ಶ್ರೀಮಾನ್ಯ ತತ್ವವನ್ನು ಸೆಳೆದರೆ ಅವರ ದೃಷ್ಟಿಯಲ್ಲಿ ರಾಷ್ಟ್ರಭಕ್ತಿ ಎಂದರೆ ಘೋಷಣೆಯಲ್ಲ, ಸೇವೆ, ಶಿಸ್ತು ಮತ್ತು ಹೊಣೆಗಾರಿಕೆಯ ಜೀವನ. ಸೇವೆಯ ಮೂಲಕ ವ್ಯಕ್ತವಾಗುವ ಚಿಂತನೆ, ಭಯವಿಲ್ಲದೆ ನೇರವಾಗಿ ಚಿಂತನೆಗಳನ್ನು ವ್ಯಕ್ತಪಡಿಸಿದ ಇವರ ಮಾತುಗಳಿಂದ ನಾವೆಲ್ಲ ತುಂಬ ಪ್ರೇರಣೆಗೊಳಗಾಗಿದ್ದೇವೆ. ಧನ್ಯವಾದಗಳು ಸರ್. ಡಾಕ್ಟರ್ ಗೋಪಾಲ್ ಜೇಗೌಡ ಅವರಿಂದ ಮುಖ್ಯ ಅತಿಥಿಯವರಿಗೆ ಸತ್ಕಾರ. ಅವ್ರು ಬರ್ತಾರೆ.